ಮಹಾಂತೇಶ್ ಮ್ಯಾಥ್ಸ್ ಲರ್ನಿಂಗ್ ರಿವಿಷನ್ ವಿಡಿಯೋ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇಂಟೆಗ್ರಲ್ಸ್ ಚಾಪ್ಟರ್ ಸಂಬಂಧಪಟ್ಟ ಹಾಗೆ 1 ಮಾರ್ಕ್ ಕ್ವೆಶ್ಚನನ್ನು ಮಾರ್ಚ್ 2014 ಸೆಪ್ಟೆಂಬರ್ 2020 ತನಕ ಏನೆಲ್ಲ ಕೇಳಿದ್ದಾರೆ ಅದನ್ನು ಡಿಸ್ಕಸ್ ಮಾಡೋಣ. ವೆಯ್ಟೇಜು ನಿಮಗೆ ಗೊತ್ತಿದೆ ಆಲ್ರೆಡಿ. 1 ಮಾರ್ಕ್ಸ್ 1 ಕ್ವೆಶ್ಚನು, 2 ಮಾರ್ಕ್ಸ್ 2 ಕ್ವೆಶ್ಚನ್ಸು, 3 ಮಾರ್ಕ್ಸ್ 3 ಕ್ವೆಶ್ಚನ್ಸು. ಇದರ ಈ ಸಲ 3 ಮಾರ್ಕ್ಸ್ ಎಕ್ಸ್ಟ್ರಾ ಸೇರಿದೆ. 5 ಮಾರ್ಕ್ಸ್ 1 ಕ್ವೆಶ್ಚನು, 6 ಮಾರ್ಕ್ಸ್ 1 ಕ್ವೆಶ್ಚನು, ಒಟ್ಟಾರೆ 25 ಮಾರ್ಕ್ಸ್ ಚಾಪ್ಟರ್ ಇದು. ಸೊ ನಿಮ್ಗೆ ಆಲ್ರೆಡಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ವೆಯ್ಟೇಜ್ ಕ್ಲಿಯರಾಗಿ ಗೊತ್ತಾಗಬೇಕು. 3 ಮಾರ್ಕ್ಸ್ ಒಂದು ಎಕ್ಸ್ಟ್ರಾ ಕ್ವಶನ್ ಇದೆ ಈ ವರ್ಷ ರೆಡ್ಯೂಸ್ಡ್ ಸಿಲೆಬಸ್ಗೆ. ಸೊ ಒಟ್ಟು 25 ಮಾರ್ಕ್ಸ್ ಇದು ಕವರ್ ಆಗುತ್ತೆ. ಸೊ ನೀವು ಇದನ್ನು 25 ಮಾರ್ಕ್ಸ್ ಇದನ್ನು ಇಂಟೆಗ್ರಲ್ಸ್ ಚಾಪ್ಟರ್ ನಿಮ್ಗೆ ಗೊತ್ತಾಯಿತು ಅಂತಂದಾದರೆ ಅಪ್ಲಿಕೇಶನ್ ಆಫ್ ಇಂಟೆಗ್ರಲ್ಸು ಕೂಡ ನೀವು ಕಲಿಬೋದು. ಅದು ಒಂದು 8 ಮಾರ್ಕ್ಸ್ ಬರುತ್ತೆ. ಅಪ್ಲಿಕೇಶನ್ ಇಂಟೆಗ್ರಲ್ಸ್ ಆದಮೇಲೆ ನಿಮಗೆ ಡಿಫ್ರೆನ್ಷಿಯಲ್ ಈಕ್ವೇಷನ್ ಅಂತ ಬರುತ್ತೆ, ಅದು ಕೂಡ 10 ಮಾರ್ಕ್ಸು ಸ್ಕೋರ್ ಮಾಡ್ಕೋಬೋದು. ಸೊ 25, 35 ಮತ್ತು 43 ಮಾರ್ಕ್ಸ್ ನೀವು ಸ್ಕೋರ್ ಮಾಡ್ಕೊಳ್ಬೋದು ಈ ಚಾಪ್ಟರ್ನ ನೀವು ಮಾಸ್ಟರ್ ಮಾಡಿದ್ರೆ. ಸೊ 200 ಪೇಜಸ್ ಲಾಂಗ್ ರೋಡ್ ನೋಡಬೇಕು, ನನ್ನ ಜೊತೆಗೆ ನೀವು ಡಿಸ್ಕಸ್ ಮಾಡ್ತಾರೆ. ಮತ್ತು ಕ್ವಾಲಿಟಿ ವ್ಯೂ ನಿಮಗೆ ಕರೆಕ್ಟಾಗಿ ಕಾಣಿಸ್ಬೇಕು ಅಂತಂದರೆ 240 ಪಿಕ್ಸೆಲ್ ಮೇಲೆ ಕ್ವಾಲಿಟಿ ವ್ಯೂ ಇರಬೇಕು. ರಿಟೈನ್ಡ್ ಪೋರ್ಷನ್ನು ನಿಮಗೆ ಗೊತ್ತಿರೋ ಹಾಗೆ ಇಂಟಗ್ರೇಷನ್, ಮೆಥಡ್ಸ್ ಆಫ್ ಇಂಟಗ್ರೇಷನ್ನು ಇದೆಲ್ಲ ರಿಟೈನ್ಡ್ ಪೋರ್ಷನ್ ಆಗಿದೆ. ಡೆಫಿನೆಟ್ ಇಂಟಗ್ರಲ್ಸು ಮತ್ತು ಯಾವುದನ್ನು ಬಿಟ್ಟಿದ್ದಾರೆ, ಕೈ ಬಿಟ್ಟಿದ್ದಾರೆ ಅಂದರೆ ಈ ಸಲ 6 ಮಾರ್ಕ್ಸ್ ಕ್ವಶನ್ನಿಗೆ 5 ಮಾರ್ಕ್ಸ್ ಕ್ವಶನ್ ಏನು ಡಿಸ್ಕಸ್ ಮಾಡ್ತಾ ಇದ್ದೀವಲ್ಲ ಅದನ್ನು ಕೈ ಬಿಟ್ಟಿದ್ದಾರೆ. ಅಂದರೆ ಈ ಥರದ ಇಂಟೆಗ್ರಲ್ಸ್ ಆಫ್ ರೂಟ್ ಆಫ್ a² + bx + c ಅಂತ ಫಾರ್ಮ್ಯಾಟು. ಮತ್ತು ಡೆಫಿನೆಟ್ ಇಂಟೆಗ್ರಲ್ಸ್ ಬೈ ಲಿಮಿಟ್ ಆಸ್ ಅ ಸಮ್ ಇದನ್ನು ಕೂಡ ಡಿಲೀಟ್ ಮಾಡಿದ್ದಾರೆ. ಫೈನ್, ಈಗ ಡಿಸ್ಕಸ್ ಮಾಡೋಣ ಕಂಟೆಂಟ್ ವೈಸು ಇಂಟೆಗ್ರಲ್ಸ್ ಚಾಪ್ಟ್ರಲ್ಲಿ ಏನಿದೆ. 1 ಮಾರ್ಕಿಂದ ಶುರು ಮಾಡ್ತಾ ಹೋಗೋಣ. ಮತ್ತು 2 ಮಾರ್ಕ್ಸ್ ಕವರ್ ಮಾಡ್ತೀನಿ, ಮತ್ತು 3 ಮಾರ್ಕ್ಸ್ದು, ಆಮೇಲೆ 5 ಮಾರ್ಕ್ಸ್ದು, ಆಮೇಲೆ 6 ಮಾರ್ಕ್ಸ್ದು ಕವರ್ ಮಾಡೋಣ. ಒಟ್ಟು 25 ಮಾರ್ಕ್ಸ್ನ ಕವರ್ ಮಾಡ್ಕೊಳ್ಳೋಣ. ಈಗ ಪಾರ್ಟ್ ಏನಲ್ಲಿ ಕೇಳುವಂಥ 1 ಮಾರ್ಕ್ ಕ್ವಶನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಾವು ಕಾನ್ಸೆಪ್ಟ್ ಆಫ್ ಇಂಟೆಗ್ರಲ್ಸ್ ನಿಮಗೆ ಪೂರ್ತಿಯಾಗಿ ಗೊತ್ತಿರಬೇಕು, ಏನಕ್ಕೆ ನಾವು ಇಂಟೆಗ್ರಲ್ಸ್ನ ಯೂಸ್ ಮಾಡ್ತೀವಿ. ಮೊದಲನೇದಾಗಿ ನಿಮಗೆಲ್ಲರಿಗೂ ಗೊತ್ತಿದೆ ಡಿಫ್ರೆನ್ಸಿಯೇಷನ್ ಆಫ್ ಎನಿ ಫಂಕ್ಷನ್. ಯಾವುದಾದ್ರೂ ಒಂದು ಫಂಕ್ಷನ್ ಕೊಟ್ಟಾಗ, ಫಾರ್ ಎಕ್ಸಾಂಪಲ್ sin x, ಡಿಫ್ರೆನ್ಸ್ ಆಫ್ sin x ಏನಾಗುತ್ತೆ? ಆನ್ಸರ್ cos x. ನಾವು ಕ್ವಶನ್ ಅರೈಸಸ್, ಇಫ್ ಯು ಡಿಫ್ರೆನ್ಷಿಯೇಟ್ ಯು ಗೆಟ್ cos x. ನಾವು ವಾಟ್ ಅಬೌಟ್ ಟು ಗೆಟ್ ಬ್ಯಾಕ್ ದ ಫಂಕ್ಷನ್ ಮತ್ತೆ ವಾಪಸ್ sin x ಬರಬೇಕಂದ್ರೆ ಏನು ಮಾಡಬೇಕು? ಅದಕ್ಕೋಸ್ಕರ ಅವರು ಆ್ಯಂಟಿ ಡಿರೈವೇಟಿವ್ನ ಕಾನ್ಸೆಪ್ಟ್ ಕಂಡುಹಿಡಿದ್ರು. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಇಂಟೆಗ್ರಲ್ಸ್. ಸೊ ಇಂಟೆಗ್ರಲ್ ಸಿಂಬಲ್ ಯೂಸ್ ಇದೆ ಆಸ್ ಇಂಟೆಗ್ರಲ್ಸ್ cos x dx ಅಂತ ಬರಿತೀವಿ. ಇಂಟಿಗ್ರೇಷನ್ ಆಫ್ cos x, ಯು ಸಿಂಪ್ಲಿ ರೈಟ್ ಇಟ್ ಆಸ್ sin x ಪ್ಲಸ್ c. ಇಂಟೆಗ್ರಲ್ ಕಾನ್ಸ್ಟೆಂಟ್ನ ನಾವು ಪ್ರತಿ ಸಲ ಇಂಟೆಗ್ರೇಟ್ ಮಾಡಿದಾಗ ಆಗ್ತೀವಿ. ಇದನ್ನೇ ಡೀಟೇಲ್ ಆಗಿ ನಿಮ್ಮ ಕ್ಲಾಸ್ ಟೀಚರ್ಸ್ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಸೊ ಇಂಟೆಗ್ರಲ್ ಈ ಸಿಂಬಲ್ ಏನು ಅಂತಂದರೆ ಇದು ಎಲಾಂಗೇಟೆಡ್ ಎಸ್ ಅಂತ, ಎಲಾಂಗೇಟೆಡ್ ಎಸ್ ಇದು. ಸೊ ಇಂಟಿಗ್ರೇಷನ್ ಆಫ್ cos x dx is equal to sin x plus c. ನಾವು ವೈ ದ ಇಂಟೆಗ್ರಲ್ಸ್, ಯಾಕೆ ಇಂಟೆಗ್ರಲ್ಸ್ ಅರೈಸ್ ಆಯಿತು? ಇಂಟೆಗ್ರಲ್ಸ್ ಯೂಸೇಜ್ ಇಸ್ ಇಟ್ಸ್ ಎ ಕೈಂಡ್ ಆಫ್ ಎ ಪ್ರಾಬ್ಲಮ್ಸ್ ಆಫ್ ಫೈಂಡಿಂಗ್ ದ ಫಂಕ್ಷನ್, ಆಫ್ ಫೈಂಡಿಂಗ್ ದ ಫಂಕ್ಷನ್ ಕಂಡುಹಿಡಿಯೋದು. ವೆನೆವರ್ ಡಿರೈವೇಟಿವ್ ಇಸ್ ಗಿವನ್, ವೆನೆವರ್ ಇಟ್ಸ್ ಡಿರೈವೇಟಿವ್ ಇಸ್ ಗಿವನ್. ಡಿರೈವೇಟಿವ್ ಗೊತ್ತಿದ್ರೆ ಅದ್ರದ್ದು ಫಂಕ್ಷನ್ ಏನು ಅಂತ ಕಂಡುಹಿಡಿಯುವಂಥದ್ದು. ಫಾರ್ ಎಕ್ಸಾಂಪಲ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ನಿಮಗೆ ಗೊತ್ತಿದೆ ಅಂತಂದರೆ, ಹಂಗಾದರೆ ವೆಲಾಸಿಟಿ ಕಂಡುಹಿಡಿಯೋದು ಹೇಗೆ? ದಟ್ ವಾಸ್ ದ ಕ್ವೆಶನ್ ಅರೈಸ್ಡ್ ಇವಾಗ ಸೈನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ. ಸೊ ಆ ಕಾರಣಕ್ಕೆ ನಿಮಗೆ ಫೈಂಡಿಂಗ್ ದ ಫಂಕ್ಷನ್ ವ್ಯಾಲ್ಯೂ ಕಂಡುಹಿಡಿತೀವಿ ನಿಮಗೆ ಡಿರೈವೇಟಿವ್ ಗೊತ್ತಿದ್ರೆ. ಫೈನ್. ನೆಕ್ಸ್ಟು ಏರಿಯಾ ಅಂಡರ್ ದ ಕರ್ವ್, ಏರಿಯಾ ಅಂಡರ್ ದ ಕರ್ವ್. ಸೊ ಈ ಪಾಯಿಂಟ್ ಆಫ್ ವ್ಯೂ ಇಂದ ಇಂಟೆಗ್ರಲ್ಸ್ ಅರೈಸ್ ಆಗುತ್ತೆ. ಸೊ ಒಂದು ಫಂಕ್ಷನ್ ಕಂಡುಹಿಡಿತೀವಿ, ಇನ್ನೊಂದು ಏರಿಯಾ ಅಂಡರ್ ದ ಕರ್ವ್. ಈ ಪಾಯಿಂಟ್ ಆಫ್ ವ್ಯೂ ಇಂದ ಇಂಟೆಗ್ರಲ್ ಕ್ಯಾಲ್ಕುಲಸ್ ಡೆವಲಪ್ ಆಗಿರುವಂಥದ್ದು. ಇದರದ್ದು ವೈಡ್ ಅಪ್ಲಿಕೇಶನ್ಸ್ ಇದೆ, ನಿಮಗೆ ಕ್ಲಾಸ್ ಮಾಡುವಾಗ ಟೀಚರ್ಸು ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಸೊ ಇಂಟೆಗ್ರಲ್ಸ್ ಆ್ಯಸ್ ಎ ಕಾನ್ಸೆಪ್ಟ್ ವೈಸು, ಇಂಟೆಗ್ರಲ್ಸ್ ಅಂತ ಅಂದಾಗ 2 ಕವರ್ ಆಗುತ್ತೆ. ಒಂದು ಇಂಡೆಫಿನೆಟ್ ಇಂಟೆಗ್ರಲ್, ಇನ್ನೊಂದು ಡೆಫಿನೆಟ್ ಇಂಟೆಗ್ರಲ್. ಸೊ ಇಂಡೆಫಿನೆಟ್ ಅಂತಂದರೆ ಇಟ್ ಈಸ್ ಡಿನೋಟೆಡ್ f ಆಫ್ x dx. ಇಂಟೆಗ್ರೇಟ್ ಮಾಡಿದಾಗ ಯಾವಾಗಲೂ ಆನ್ಸರ್ ಫಂಕ್ಷನ್ ಬರುತ್ತೆ ಪ್ಲಸ್ c. ಡೆಫಿನೆಟ್ ಇಂಟೆಗ್ರಲ್ ಅಂತಂದರೆ ಒಂದು ಬಾಂಡ್ ರೀಜನ್ ಒಳಗಡೆ f ಆಫ್ x dx ಕಂಡುಹಿಡಿದಾಗ ನಿಮ್ಗೆ ಯಾವಾಗಲೂ ಆನ್ಸರು ಫಂಕ್ಷನ್ ಬಂದು b ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಯು ಆಲ್ವೇಸ್ ಗೆಟ್ ಎ ನಂಬರ್ ವಿಚ್ ಗಿವ್ಸ್ ದ ಏರಿಯಾ, ಆನ್ಸರ್ ಬಂದ್ಬಿಟ್ಟು ನಂಬರ್ ಬರುತ್ತೆ, ವಿಚ್ ಗಿವ್ಸ್ ದ ಏರಿಯಾ ಬೌಂಡೆಡ್ ಬೈ ದ ಕರ್ವ್. ಸೊ ಉದಾಹರಣೆಗೆ
ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವಯರ್ ಡಿ ಎಕ್ಸ್ ಅಂತ ಅಂದಾಗ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವಯರ್ ಗೊತ್ತಿದೆ, ಏನು ಮಾಡ್ತೀರಾ, ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3 ಪ್ಲಸ್ ಸಿ ಅಂತ ಹಾಕಿರ್ತೀರಾ. ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಇಂಡೆಫಿನೆಟ್ ಇಂಟೆಗ್ರಲ್. ಇಂಡೆಫಿನೆಟ್ ಇದು. ಅದೇ ಅಕಸ್ಮಾತ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವಯರ್ ಡಿ ಎಕ್ಸ್ 0 to 2 ಅಂತ ಕೊಟ್ಟಾಗ ಸೇಮ್ ಆನ್ಸರ್ ಬರ್ತೀರಾ, ಎಕ್ಸ್ ಕ್ಯೂಬ್ ಬೈ 3, ಎಕ್ಸ್ ಸ್ಕ್ವಯರ್ ಇಂಟಿಗ್ರೇಷನ್ ಎಕ್ಸ್ ಕ್ಯೂಬ್ ಬೈ 3, ಎಕ್ಸ್ ಸ್ಕ್ವಯರ್ ಏನಿದೆ ಇನ್ಕ್ರೀಸ್ ಬೈ 1 ಡಿವೈಡ್ ಬೈ ದ ನಂಬರ್, ಲಿಮಿಟ್ 0 to 2 ಆಗ್ತೀರಾ. ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ 2 ಕ್ಯೂಬ್ ಬಂದ್ಬಿಟ್ಟು 8/3 ಬರುತ್ತೆ ಅಪ್ಪರ್ ಲಿಮಿಟ್, ಮೈನಸ್ ಲೋವರ್ ಲಿಮಿಟ್ ಎಕ್ಸ್ ಜಾಗದಲ್ಲಿ 0 ಹಾಕಿದಾಗ 0 ಆಗುತ್ತೆ. ಸೊ ಈ 8/3 ನಂಬರ್ ಏನಪ್ಪ ಅಂತ ಅಂದರೆ ಒಂದು ಕರ್ವ್, ಎಕ್ಸ್ ಸ್ಕ್ವಯರ್ ಅನ್ನೋ ಕರ್ವ್ 0 ಇಂದ 2 ಒಳಗಡೆ ಏನೆಲ್ಲ ಏರಿಯಾ ಬೌಂಡ್ ಆಗಿರುತ್ತಲ್ಲ ಆ ಬೌಂಡೆಡ್ ರೀಜನ್ನ 8/3 ಯೂನಿಟ್ಸ್ ಅಂತ ಕರೀತಾರೆ. ಸೊ ಇಂಟೆಗ್ರಲ್ಸು 2 ಟೈಪ್ಸ್ ಆಫ್ ನಾವು ಸ್ಟಡಿ ಮಾಡ್ತೀವಿ, ಒಂದು ಇಂಡೆಫಿನೇಟ್ ಅಂತ, ಇನ್ನೊಂದು ಡೆಫಿನೇಟ್. ಎರಡೂ ಕವರ್ ಆಗುತ್ತೆ ಕಂಪ್ಲೀಟ್ ಇಂಟೆಗ್ರಲ್ಸಲ್ಲಿ. 1 ಮಾರ್ಕ್ ಕ್ವೆಶ್ಚನ್ ಡಿಸ್ಕಸ್ ಮಾಡುವಾಗ ನಿಮಗೆ ಪೂರ್ತಿಯಾಗಿ ಗೊತ್ತಾಗಬೇಕಾಗಿರೋದೇನು ಅಂತಂದರೆ ಫಾರ್ಮುಲಾಸ್ ಗೊತ್ತಿರಬೇಕು. ಈ ಫಾರ್ಮುಲಾಸ್ನ ನೀವು ಎಷ್ಟು ಚೆಂದಾಗಿ ಪ್ರಾಕ್ಟೀಸ್ ಮಾಡಿರ್ತೀರಾ ಅಷ್ಟು ಚೆಂದಾಗಿ ನೀವು 1 ಮಾರ್ಕ್ಸ್ ಕ್ವೆಶ್ಚನ್ನ ಸಾಲ್ವ್ ಮಾಡ್ಬೋದು, 2 ಮಾರ್ಕ್ಸ್ ಕ್ವೆಶ್ಚನ್ನು ಸಾಲ್ವ್ ಮಾಡ್ಬೋದು, ಮತ್ತು 3 ಮಾರ್ಕ್ಸ್ ಕ್ವೆಶ್ಚನ್ನು ಕೂಡ ಸಾಲ್ವ್ ಮಾಡ್ಬೋದು. ಸೊ ಬೇಸಿಕ್ ರೂಲ್ ಇಂಟೆಗ್ರೇಷನಲ್ಲಿ ಏನು ಅಂದರೆ ಮೊದಲನೇದಾಗಿ ಇಷ್ಟೂ ಫಾರ್ಮುಲಾಸು ನಿಮ್ಮ ತಲೆಯಲ್ಲಿ ಓಡ್ತಾ ಇರಬೇಕು. ಸೊ ಈಗ ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದ ಪವರ್ ಎನ್, ಆಲ್ಜಿಬ್ರಿಕ್ ಟರ್ಮ್ ಎಕ್ಸ್ ಟು ದ ಪವರ್ ಎನ್ ಡಿ ಎಕ್ಸ್ ಬಂದಾಗ ಎಕ್ಸ್ ತಲೆ ಮೇಲೆ ಎನ್ ಇದೆ, ಎಕ್ಸ್ ತಲೆ ಮೇಲೆ ಎನ್ ಇದೆ, ಎನ್ನನ್ನು ಜಾಸ್ತಿ ಮಾಡಿ n+1 ಡಿವೈಡೆಡ್ ಬೈ n+1 ಪ್ಲಸ್ ಸಿ. ಗೊತ್ತಾಯ್ತಲ್ವಾ? ಫಾರ್ ಎಕ್ಸಾಂಪಲ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವಯರ್ ಅಂತ ಬಂದಾಗ ಏನು ಮಾಡ್ತೀರಾ, ಎಕ್ಸ್ ತಲೆ ಮೇಲೆ ಸ್ಕ್ವಯರ್ ಇದೆ 2 ಇದೆ, ನೀವೇನು ಮಾಡ್ತೀರಾ, ಒಂದು ಜಾಸ್ತಿ ಮಾಡಿ ಎಕ್ಸ್ ಕ್ಯೂಬ್ ಬರೀತೀರಾ, ಕೆಳಗಡೆ ಡಿವೈಡೆಡ್ ಬೈ 3 ಬರೀತೀರಾ. ಗೊತ್ತಾಯ್ತಲ್ವಾ? ಸೊ ಬರೀ ಎಕ್ಸ್ ಇದ್ರೆ ಏನು ಮಾಡ್ತೀರಾ, ಒಂದು ಜಾಸ್ತಿ ಮಾಡಿ ಪವರ್ 2 ಬರುತ್ತೆ, ಕೆಳಗಡೆ ಡಿವೈಡ್ ಬೈ ದ 2. ಬರೀ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಇದ್ರೆ ಎಕ್ಸ್ ಪ್ಲಸ್ ಸಿ. ಇಂಟಿಗ್ರೇಷನ್ ಆಫ್ ನಂಬರ್, ಬರೀ ನಂಬರ್ ಇದ್ದಾಗ ನಂಬರ್ ಟೈಮ್ಸ್ ಎಕ್ಸ್, ಇದೆಲ್ಲ ನಿಮ್ಗೆ ಗೊತ್ತಿದೆ. ಇಂಟಿಗ್ರೇಷನ್ ಆಫ್ 1/√x ಇದನ್ನು ನೀವು ಮಾಸ್ಟರ್ ಮಾಡಿರಬೇಕು ಭಾಳಷ್ಟು ಪ್ರಾಬ್ಲಮ್ಸ್ಗೆ ಟಕ್ ಟಕ್ ಅಂತ ಹೇಳೋದಕ್ಕೆ. ಇಂಟಿಗ್ರೇಷನ್ ಆಫ್ 1/√x ಇದ್ದಾಗ 2 ಟೈಮ್ಸ್ √x ಪ್ಲಸ್ ಸಿ. ಇಂಟಿಗ್ರೇಷನ್ ಆಫ್ 1/√x ಈ ಫಾರ್ಮುಲಾನ ಕ್ಲೀನಾಗಿ ಬರೆದಿಟ್ಕೊಳ್ಳಿ, ಇದನ್ನು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ಇಷ್ಟನ್ನು ನೀವು ಗೊತ್ತಿದ್ರೆ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಮಾಡ್ಬೋದು. ಇಂಟಿಗ್ರೇಷನ್ ಆಫ್ 1/x², ಇಂಟಿಗ್ರೇಷನ್ ಆಫ್ 1/x² ಇದ್ದಾಗ ನೋಡ್ಕೊಳ್ಳಿ, ಇಂಟಿಗ್ರೇಷನ್ ಆಫ್ 1/x² ಇದ್ದಾಗ -1/x ಬರಿಬೋದು. ಇಂಟಿಗ್ರೇಷನ್ ಆಫ್ √x ಅಂತ ನಿಮ್ಗೆ ಏನಾದರೂ ಬಂತು ಅಂತಂದರೆ 2/3 ಟೈಮ್ಸ್ ಎಕ್ಸ್ ಟು ದ ಪವರ್ 3/2 ಪ್ಲಸ್ ಸಿ. ನಾವು ಇಂಟಿಗ್ರೇಷನ್ ಆಫ್ ಎಕ್ಸ್ಪೋನೆನ್ಷಿಯಲ್ ನೋಡಿ, ಇಲ್ಲಿವರೆಗೂ ಇದರದ್ದು ಬೈ ಪ್ರಾಡಕ್ಟ್ಸ್ ಇದೇ ಫಾರ್ಮುಲಾ ಯೂಸ್ ಮಾಡಿ ಬರೋ ಅಂತಹ ಕೆಲವೊಂದು ಸ್ಟ್ಯಾಂಡರ್ಡೈಸ್ಡ್ ಅಥವಾ ರಿಪೀಟೇಟಿವ್ ಆಗಿ ಯೂಸ್ ಮಾಡುವಂತಹ ವೆರೈಟೀಸ್ ಇವೆಲ್ಲ. ಇಂಟಿಗ್ರೇಷನ್ ಆಫ್ ಎಕ್ಸ್ ಅಂದಿದ ತಕ್ಷಣ ನೀವು x²/2 ಅಂತ ಹೇಳಬೇಕು. ಇಂಟಿಗ್ರೇಷನ್ ಆಫ್ ಬರೀ ಡಿ ಎಕ್ಸ್ ಏನೂ ಇಲ್ಲ, ಬರೀ ಡಿ ಎಕ್ಸ್ ಅಂದರೆ ಎಕ್ಸ್ ಪ್ಲಸ್ ಸಿ ಅನ್ಬೇಕು. ಕೆ ಟೈಮ್ಸ್ ಡಿ ಎಕ್ಸ್ ಅಂದರೆ ಕೆ ಎಕ್ಸ್ ಅನ್ಬೇಕು. ಒಂದು ನಂಬರ್ ಇಂಟಿಗ್ರೇಷನ್ ಆಫ್ 5 ಏನಪ್ಪ ಅಂತಂದರೆ ಇಂಟಿಗ್ರೇಷನ್ ಆಫ್ 5 ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಅಂದರೆ 5x ಅಂತ ಹೇಳಬೇಕಾಗುತ್ತೆ. ಇಂಟಿಗ್ರೇಷನ್ ಆಫ್ 1/√x ಅಂತ ಏನಾದರೂ ಕೇಳಿದ್ರೆ 2 ಟೈಮ್ಸ್ √x ಪ್ಲಸ್ ಸಿ ಅನ್ಬೇಕಾಗುತ್ತೆ. ಇಂಟಿಗ್ರೇಷನ್ ಆಫ್ 1/x² ಅಂತ ಏನಾದರೂ ನಿಮಗೆ ಸಡನ್ನಾಗಿ ಎಲ್ಲಾದರೂ ಬಂತು ಅಂದರೆ ಡೈರೆಕ್ಟಾಗಿ 1/x ಬರೆಯೋದಕ್ಕೆ ಗೊತ್ತಿರಬೇಕು. 1/x ಪ್ಲಸ್ ಸಿ ನೀವು ಆ್ಯಡ್ ಮಾಡ್ತಾ ಇರಬೇಕು ಇಂಡೆಫಿನೆಟ್ ಇಂಟೆಗ್ರಲ್ಸಲ್ಲಿ. ನಾವು √x ಅಂತ ಬಂದಾಗ ಇಂಟಿಗ್ರೇಷನ್ ಆಫ್ √x ಏನು ಅಂತ ಯಾರಾದರೂ ಕೇಳಿದ್ರೆ 2/3 ಟೈಮ್ಸ್ ಎಕ್ಸ್ ಟು ದ ಪವರ್ 3/2. ಇದು ಎಲ್ಲಿಂದ ಬಂತು ಇಷ್ಟು ಫಾರ್ಮುಲಾಸು? ಈ ಬ್ಲೂ ಅಲ್ಲಿ ಮಾರ್ಕ್ ಮಾಡಿರೋದು ನೋಡ್ಕೊಳ್ಳಿ, ಇದೆಲ್ಲನೂ ಇದ್ರದ್ದು ಬೈ ಪ್ರಾಡಕ್ಟ್ಸ್, ಇದರಿಂದನೇ ಬಂದಿರೋದು. ಇದೊಂಥರ ಮೇಯ್ನ್, ಒಂಥರ ಮಿಲ್ಕ್ ಇದ್ದಂಗೆ. ಮಿಲ್ಕಲ್ಲಿ ಮಿಲ್ಕಿದೆಲ್ಲ ಗೀ, ಕರ್ಡ್ ಆ ಥರ ಮಾಡೋವಂಥ ವೆರೈಟೀಸ್ ಮಾಡಿಟ್ಟಿದ್ದೀವಿ ನಾವು ಇಲ್ಲಿ, ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಇನ್ನು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಗೆ ಬರೋಣ. e ಟು ದ ಪವರ್ ಆಫ್ ಎಕ್ಸ್ ಇಂಟಿಗ್ರೇಟ್ ಮಾಡಿದೆ e ಟು ದ ಪವರ್ ಆಫ್ ಎಕ್ಸೇ ಬರುತ್ತೆ, ಅದು ಈಸಿ ನೆನ್ಪಿಟ್ಕೊಳ್ಳೋದು. ಇಂಟಿಗ್ರೇಷನ್ ಆಫ್ a ಟು ದ ಪವರ್ ಆಫ್ ಎಕ್ಸ್ ಡಿ ಎಕ್ಸ್, ಎ ಅಂದರೆ ಎನಿ ಅದರ್ ನಂಬರ್ ಅದರ್ ದೆನ್ ಇ ಇದ್ದಾಗ a ಟು ದ ಪವರ್ ಆಫ್ ಎಕ್ಸ್ ಬರ್ಕೊಳ್ಳಿ ಡಿವೈಡೆಡ್ ಬೈ ಲಾಗ್ ಎ ಪ್ಲಸ್ ಸಿ, ವೆರ್ ಕಂಡೀಷನ್ ಎ ಇಸ್ ನಾಟ್ ಈಕ್ವಲ್ ಟು 1, ಎ ಗ್ರೇಟರ್ ದೆನ್ 0. ಇಷ್ಟು ರೇರ್ ಆಗಿ ಯೂಸ್ ಮಾಡ್ತೀವಿ, ಅದೇನು ಅಷ್ಟೊಂದು ರಿಪೀಟೇಟಿವ್ ಆಗಿ ಯೂಸ್ ಮಾಡಲ್ಲ, ರೇರ್ ಯೂಸ್ ಮಾಡ್ತೀವಿ. ಇಂಟಿಗ್ರೇಷನ್ ಆಫ್ 1/x ಇದ್ದಾಗ ಭಾಳ ಸಲ ಯೂಸ್ ಮಾಡ್ತೀವಿ. ಇಂಟಿಗ್ರೇಷನ್ 1/x ಇದ್ದಾಗ ಲಾಗ್ ಆಫ್ mod x ಪ್ಲಸ್ ಸಿ ಅಂತ ಹೇಳಬೇಕಾಗತ್ತೆ, mod x ಬರಿತೀವಿ. ಅಗೈನ್ ಇಲ್ಲಿ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಬರೋಣ. ಟ್ರಿಗ್ನೋಮೆಟ್ರಿ ಫಂಕ್ಷನ್ ಬಂದಾಗ ಇಂಟಿಗ್ರೇಷನ್ ಆಫ್ ಸೈನ್ ಇದ್ದಾಗ ಮೈನಸ್ ಕಾಸ್ ಎಕ್ಸ್, ಇಂಟಿಗ್ರೇಷನ್ ಆಫ್ ಕಾಸ್ ಇದ್ದಾಗ ಸೈನ್ ಎಕ್ಸ್, ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇದ್ದಾಗ ಟ್ಯಾನ್ ಎಕ್ಸ್. ಯಾಕಂದರೆ ಡಿಫರೆನ್ಸ್ ಆಫ್ ಟ್ಯಾನ್ ಎಕ್ಸ್ ನಿಮ್ಗೆ ಗೊತ್ತಿದೆ, ಸೀಕೆಂಡ್ ಸ್ಕ್ವೇರ್ ಡಿಫರೆನ್ಷಿಯೇಟ್ ಟ್ಯಾನ್ ಎಕ್ಸ್ನ ಡಿಫರೆನ್ಷಿಯೇಟ್ ಮಾಡಿದ್ರೆ ಸೀಕೆಂಡ್ ಸ್ಕ್ವೇರ್ ಬರುತ್ತಲ್ಲ, ಹಂಗಾದ್ರೆ ಸೀಕೆಂಡ್ ಸ್ಕ್ವೇರ್ ಎಕ್ಸನ್ನು ಡಿಫರೆನ್ಷಿಯೇಟ್ ಮಾಡಿದ್ರೆ ಟ್ಯಾನ್ ಎಕ್ಸ್ ಬರಬೇಕು. ಕೊಸೆಕೆಂಡ್ ಸ್ಕ್ವೇರ್ ಎಕ್ಸ್ನ ಇಂಟಿಗ್ರೇಟ್ ಮಾಡಿದಾಗ ಮೈನಸ್ ಕಾಟ್ ಎಕ್ಸ್, ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಅಂತ ಬಂದ್ಬಿಟ್ಟಾಗ ಸೀಕೆಂಟ್ ಎಕ್ಸ್ ಪ್ಲಸ್ ಸಿ, ಕೊಸೆಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಬಂದಾಗ ಮೈನಸ್ ಕೊಸೆಕೆಂಟ್ ಎಕ್ಸ್ ಪ್ಲಸ್ ಸಿ. ಇನ್ನು ಈ ಎಲ್ಲೋದಲ್ಲಿ ಹೈಲೈಟ್ ಮಾಡಿರುವಂಥದ್ದನ್ನು ನೋಡಿ, ಟ್ಯಾನು, ಕಾಟು, ಸೀಕೆಂಟು, ಕೊಸೆಕೆಂಟ್ಗೆ ಡೈರೆಕ್ಟ್ ಇಲ್ಲ. ಸೊ ಅದಕ್ಕಿನ್ನ ಯಾವ ರೀತಿ ಬರಿತೀವಿ, ಇದನ್ನು 2 ಮಾರ್ಕ್ಸ್ಗೆ ಕೇಳ್ಬೋದು ಬೇಕಾದರೆ.
ಇದನ್ನು ಕಂಡಿಡಿರಿ ಅಂತ, ಇಂಟಿಗ್ರೇಷನ್ ಆಫ್ ಟ್ಯಾನ್ ಎಕ್ಸ್ನ ಕಂಡಿಡಿರಿ ಅಂತ 2 ಮಾರ್ಕ್ಸ್ ಪ್ರಾಬ್ಲಮ್ಸನ್ನು ಆಗಿ ಫ್ರೇಮ್ ಮಾಡ್ಬೋದು. ಬಟ್ ನಿಮಗೆ ಆನ್ಸರ್ ಗೊತ್ತಿರಬೇಕು. ಇಂಟಿಗ್ರೇಷನ್ ಆಫ್ ಟ್ಯಾನ್ ಎಕ್ಸ್ ಅಂದರೆ ಲಾಗ್ ಸಿಕೆಂಟ್ ಎಕ್ಸ್ ಮಾಡ್ ಸಿಕೆಂಟ್ ಎಕ್ಸ್, ಇಂಟಿಗ್ರೇಷನ್ ಆಫ್ ಕಾಟ್ ಎಕ್ಸ್ ಅಂದರೆ ಲಾಗ್ ಮಾಡ್ ಸೈನ್ ಎಕ್ಸ್, ಇಂಟಿಗ್ರೇಷನ್ ಆಫ್ ಸಿಕೆಂಟ್ ಎಕ್ಸ್ ಈಸ್ ಈಕ್ವಲ್ ಟು ಲಾಗ್ ಸಿಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್, ಇಂಟಿಗ್ರೇಷನ್ ಆಫ್ ಕೊಸೆಕೆಂಟ್ ಎಕ್ಸ್ ಈಸ್ ಈಕ್ವಲ್ ಟು ಲಾಗ್ ಕೊಸೆಕೆಂಟ್ ಎಕ್ಸ್ ಮೈನಸ್ ಕಾಟ್ ಎಕ್ಸ್. ನೋಡಿ ಇವೆಲ್ಲ ಎಲ್ಲೋದಲ್ಲಿ ಬಂದಿರುವಂಥದ್ದು, ಎಲ್ಲದಕ್ಕೂ ಲಾಗ್ ಇದೆ ನೋಡಿ. ಇನ್ನು ರಿಪೀಟೇಟಿವ್ ಆಗಿ ಇಲ್ಲಿ ಇದನ್ನು ಒಂದಿನ ಯೂಸ್ ಮಾಡ್ತೀವಿ, ದಟ್ ಈಸ್ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂದರೆ ಸೈನ್ ಇನ್ವರ್ಸ್ ಎಕ್ಸ್. ಸೊ ಇದು ಮೈನಸ್ ಕಾಸ್ ಇನ್ವರ್ಸ್ ಎಕ್ಸ್ ಮಾಡಲ್ಲ ಅಷ್ಟೊಂದಾಗಿ. 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಬಂದಾಗ ಇದು ರಿಪೀಟೇಟಿವ್ ಯೂಸ್ ಮಾಡ್ತೀವಿ. ಟ್ಯಾನ್ ಇನ್ವರ್ಸ್ ಎಕ್ಸ್ ಬರೀಬೇಕು. ಯಾವಾಗ ಟ್ಯಾನ್ ಇನ್ವರ್ಸ್ ಎಕ್ಸ್ ಬರೀತಿರ ನೋಡ್ಕೊಳ್ಳಿ. 1 ಬೈ ಎಕ್ಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಇವೆಲ್ಲ ರೇರ್ ಯೂಸ್ ಮಾಡ್ತೀವಿ, ರೇರ್ ಅಷ್ಟೊಂದಾಗಿ ಯೂಸ್ ಮಾಡಲ್ಲ. ಇನ್ನು 5 ಮಾರ್ಕ್ಸ್ ಡಿರೈವೇಷನ್ ಫಾರ್ಮುಲಾಸು ಇಲ್ಲಿ 6 ಫಾರ್ಮುಲಾಸ್ ಇದೆ ನೋಡ್ಕೊಳ್ಳಿ. 6 ಈ 6 ಅಂದರೆ ಇಲ್ಲಿ ಪ್ಲಸ್ ಆರ್ ಮೈನಸ್ ಒಂದನ್ನು ಪ್ಲಸ್ ಆರ್ ಮೈನಸ್ ಮಾಡಿದ್ದೀನಿ ನೋಡಿ, ಇಲ್ಲಿ 2 ಇದೆ, ಇಲ್ಲಿ 4th ಒನ್ನಲ್ಲಿ 2 ಇದೆ. ಈ 6 ಡಿರೈವೇಷನ್ನ ನೀವು ಪ್ರಾಕ್ಟೀಸ್ ಮಾಡಿದರೆ 100% ಒಂದು 5 ಮಾರ್ಕ್ಸ್ಗೆ ಕೇಳ್ತಾರೆ. ಇದು ರೆಡ್ಡಲ್ಲಿ ಹೈಲೈಟ್ ಮಾಡಿರೋದು 5 ಮಾರ್ಕ್ಸ್ ಕ್ವೆಶನ್ಸು ನೋಡಿ. ಎಲ್ರಿಗೂ ಅರ್ಥ ಆಯ್ತಾ? ನಾವು ಇಂಟಿಗ್ರೇಷನ್ ಆಫ್ ಲಾಗ್ ಎಕ್ಸ್ ಕೇಳಿದಾಗ ಭಾಳ ಜನ ಕನ್ಫ್ಯೂಸ್ ಆಗಿ 1/x ಹೇಳ್ಬಿಡ್ತಾರೆ. ನೋ, ಇಂಟಿಗ್ರೇಷನ್ ಆಫ್ ಲಾಗ್ ಎಕ್ಸ್ನ ನಾವು ಇಂಟಿಗ್ರಲ್ ಬೈ ಪಾರ್ಟ್ಸಲ್ಲಿ ಮಾಡ್ತೀವಿ. ಅದೊಂದು ಮೆಥಡಲ್ಲಿ 2 ಮಾರ್ಕ್ಸ್ಗೆ ಕ್ವಶನ್ಗೆ ಮಾಡ್ತೀವಿ ನಾವು ಅದನ್ನು. 2 ಮಾರ್ಕ್ಸ್ ಬಂದಾಗ ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಗೆ ಅಂತ. ಬಟ್ ಇಂಟಿಗ್ರೇಷನ್ ಆಫ್ ಲಾಗ್ ಎಕ್ಸ್ ಅಂತಂದಾಗ ನೀವು ಎಕ್ಸ್ ಲಾಗ್ ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ಸಿ ಅಂತ ನೆನ್ಪಿಟ್ಕೊಂಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಯೂಸ್ಫುಲ್ ಆಗುತ್ತೆ. ಅದಕ್ಕೆ ಅದನ್ನು ಸ್ಟಾರಲ್ಲಿ ಹೈಲೈಟ್ ಮಾಡಿದ್ದೀನಿ. ಪ್ಲೀಸ್ ನೋಟ್ ದಿಸ್. ಇದನ್ನು ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಳ್ಳಿ, ಗೊತ್ತಾಗ್ತಾ ಇದೆಯಲ್ಲ? ಈ ಫಾರ್ಮುಲಾಸ್ನ ನೀವು ಬರೆದಿಟ್ಕೊಳ್ಳಿ. ಪ್ರತಿ ಸಲ ಇಂಟಿಗ್ರೇಷನ್ ಚಾಪ್ಟರ್ ಮಾಡುವಾಗ, ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಈ ಫಾರ್ಮುಲಾಸ್ನ ನಿಮ್ಮ ತಲೆಯಲ್ಲಿ ಓಡ್ತಿದ್ರೆ ಯಾವುದೇ ಕಾರಣಕ್ಕೂ ಯಾವ ಪ್ರಾಬ್ಲಮ್ಮು ಕೂಡ ಮಿಸ್ ಆಗಲ್ಲ. ಇಂಟಿಗ್ರೇಷನ್ ಪ್ರಾಬ್ಲಮ್ ಮಾಡುವಾಗ ಮೊದಲನೇದಾಗಿ ನಿಮಗೆ ಗೊತ್ತಾಗಬೇಕಾಗಿರೋದು, ಪ್ರತಿ ಪ್ರಾಬ್ಲಮ್ಮು ಫಾರ್ಮುಲಾ ಥರ ಕಾಣಿಸ್ತಾ ಇದೆಯಾ ನೋಡಿ. ಕಾಣಿಸ್ತಾ ಇಲ್ಲ ಅಂದರೆ ಫಾರ್ಮುಲಾ ಥರ ಕಾಣಿಸೋ ಥರ ಮಾಡಬೇಕು ಅಷ್ಟೇ. ಈ ಸಿಂಪಲ್ ಲಾಜಿಕ್ ಇಟ್ಕೊಂಡ್ರೆ ಇಡೀ ಚಾಪ್ಟರ್ ಈಸಿ. ಫಾರ್ಮುಲಾ ಥರ ಕಾಣಿಸಿದ್ರೆ ಬೇಸಿಕ್ 1 ಮಾರ್ಕ್ ಕ್ವೆಶನ್ಸು. 2-3 ಮಾರ್ಕ್ಸಲ್ಲೆಲ್ಲ ಏನು ಅಂದರೆ ಫಾರ್ಮುಲಾ ಥರ ಕಾಣಿಸಲ್ಲ, ಫಾರ್ಮುಲಾ ಥರ ಕಾಣಿಸೋ ಥರ ನಾನು ಬರ್ಕೊಳ್ಳೋದಕ್ಕೆ ಸಬ್ಸ್ಟಿಟ್ಯೂಷನ್ ಮೆಥಡು ಅಥವಾ ಇಂಟಿಗ್ರಲ್ ಬೈ ಪಾರ್ಟ್ಸ್ ಯೂಸ್ ಮಾಡ್ತೀನಿ. ಫಾರ್ಮುಲಾ ಥರ ಕಾಣಿಸೋದಕ್ಕೆ, ಫಾರ್ಮುಲಾ ಥರ ಕಾಣಿಸೋಂಗೆ ಮಾಡಬೇಕು ಒಟ್ಟಿನಲ್ಲಿ. ಅದು 2 ಮಾರ್ಕ್ಸು ಮತ್ತು 3 ಮಾರ್ಕ್ಸಲ್ಲಿ ಡಿಸ್ಕಸ್ ಮಾಡೋಣ. ಫೈನ್. ಇನ್ನು ರೂಲ್ಸ್ ಪಾಯಿಂಟ್ ಆಫ್ ವ್ಯೂ, ನಂಬರ್ ಕೊಟ್ಟಾಗ ಇದೊಂದು ರೂಲ್ ತಿಳ್ಕೊಳ್ಳಿ. ನಂಬರು ಮತ್ತು ಫಂಕ್ಷನ್ ಇದ್ದಾಗ ನಂಬರ್ನ ಸೈಡ್ಗಿಡಿ, ಫಂಕ್ಷನ್ನ ಮಾತ್ರ ಇಂಟಿಗ್ರೇಟ್ ಮಾಡಿ. ಫಸ್ಟ್ ರೂಲು. ಈಗ 2x² dx ಅಂತ ಕೊಟ್ಟಾಗ 2ನ ಸೈಡ್ಗಿಡಿ, ಎಕ್ಸ್ ಸ್ಕ್ವಯರ್ನ ಇಂಟಿಗ್ರೇಟ್ ಮಾಡಿ. ಎಕ್ಸ್ ತಲೆ ಮೇಲೆ 2 ಇದೆಯಾ, 2ನ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ 3 ಡಿವೈಡೆಡ್ ಬೈ 3. ಎಕ್ಸ್ ಸ್ಕ್ವಯರ್ನ ಇಂಟಿಗ್ರೇಟ್ ಮಾಡಿದ್ರೆ x³ ಆಗುತ್ತೆ, ಡಿವೈಡ್ ಬೈ 3 ಮಾಡ್ಕೊಳ್ಳಿ. 2 ಸೈಡಲ್ಲಿರೋದು ಅದ್ರ ಪಾಡಿಗಿರುತ್ತೆ ನೋಡಿ. ಅರ್ಥ ಆಯ್ತಾ? 1 ಮಾರ್ಕ್ಗೆ ಈ ಥರ 1 ಮಾರ್ಕ್ಗಳು ಕೇಳ್ಬೋದು. ನಾವು ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್, ಇಲ್ಲಿ -3 ಇದೆ, -3ನ ಸೈಡ್ಗಿಡಿ, ಕಾಸ್ ಎಕ್ಸ್ನ ಇಂಟಿಗ್ರೇಟ್ ಮಾಡಿದ್ರೆ ಸೈನ್ ಎಕ್ಸ್ ಆಗುತ್ತೆ ನೋಡಿ. ಅರ್ಥ ಆಯ್ತಾ? ಸೊ ನಂಬರು ಫಂಕ್ಷನ್ ಇದ್ದಾಗ ನಂಬರ್ನ ಸೈಡ್ಗಿಡಿ, ಫಂಕ್ಷನ್ನ ಮಾತ್ರ ಇಂಟಿಗ್ರೇಟ್ ಮಾಡಿ. ಅರ್ಥ ಆಯ್ತಾ? ಫೈನ್. ಈಗ ಫಂಕ್ಷನ್ 2 ಫಂಕ್ಷನ್ ಕೊಟ್ಟಿರ್ತಾರೆ ಅಥವಾ 3 ಫಂಕ್ಷನ್ ಕೊಟ್ಟಿರ್ಬೋದು, ಪ್ಲಸ್ ಆರ್ ಮೈನಸ್ ಸೇರಿಸಿದರೆ ಬಿಡಿಯಾಗಿ ಇಂಟಿಗ್ರೇಟ್ ಮಾಡಿ. ಅದು ರೂಲ್ 2 ಹೇಳೋದು. ಈಗ ಫಾರ್ ಎಕ್ಸಾಂಪಲ್ 2x² ಒಂದು ಫಂಕ್ಷನ್ನು, e⁻⁴ ಒಂದು ಫಂಕ್ಷನ್ನು ಬಿಡಿಯಾಗಿ ಇಂಟಿಗ್ರೇಟ್ ಮಾಡಿ. 2x² ಇಂಟಿಗ್ರೇಟ್ ಮಾಡಿದ್ರೆ 2x³/3, e⁻x ಇಂಟಿಗ್ರೇಟ್ ಮಾಡಿದ್ರೆ e⁻x ನೋಡಿ. ಅರ್ಥ ಆಯ್ತಾ? ಪ್ಲಸ್ ಸಿ ನೀವು ಡಿಫಾಲ್ಟ್ ಆಗಿ ಆಗ್ತಾ ಹೋಗಬೇಕು. ಡಿಫಾಲ್ಟ್ ಅಂದರೆ ಗೊತ್ತಲ್ವಾ, ಅದು ಪ್ಲಸ್ ಸಿ ಸುಮ್ಮನೆ ಸೇರಿಸ್ತಾ ಹೋಗಬೇಕು ಇಂಡೆಫಿನೆಟ್ ಇಂಟೆಗ್ರಲಲ್ಲಿ. ಈಗ ಇಲ್ಲಿ 3 ಟರ್ಮ್ ಕೊಟ್ಟಿದ್ದಾರೆ, 2x ಇದೆ, -3 cos x ಇದೆ, ಮತ್ತು e⁻x. ಇಂಡಿವಿಜುವಲ್ ಆಗಿ ಇಂಟಿಗ್ರೇಟ್ ಮಾಡಿ. ಎಕ್ಸನ್ನು ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, x² 2 ಕ್ಯಾನ್ಸಲ್ ಮಾಡ್ಬೋದು. -3 ಸೈಡ್ಗಿಡಿ, ಕಾಸ್ ಎಕ್ಸನ್ನು ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, ಸೈನ್ ಎಕ್ಸ್. e⁻xನ್ನು ಇಂಟಿಗ್ರೇಟ್ ಮಾಡಿದ್ರೆ e⁻x ಪ್ಲಸ್ ಸಿ ನೋಡಿ. ಗೊತ್ತಾಯ್ತಾ? ಈ ರೂಲ್ಸ್ ಗೊತ್ತಿರಬೇಕು. ಇನ್ನು ಲೀನಿಯರ್ ಫ್ಯಾಕ್ಟರ್ಗಂತ ಬರೋಣ. ಲೀನಿಯರ್ ಎಕ್ಸ್ಪ್ರೆಷನ್ ಅಂತ ಬಂದಾಗ ಫಾರ್ಮುಲಾದಲ್ಲಿ ನೀವೆಲ್ಲಾದರೂ ಇಂಟಿಗ್ರೇಷನ್ ಆಫ್ e⁻x ಪ್ಲಸ್ ಬಿ ಅಂತ ಬಂದಾಗ ಇಂಟಿಗ್ರೇಷನ್ ಫಾರ್ಮುಲಾ ಯೂಸ್ ಮಾಡಿ ಒಂದು ಎಕ್ಸ್ಟ್ರಾ ಮಾಡಬೇಕು. ಎಕ್ಸ್ ಪಕ್ಕದಲ್ಲಿ ಏನಿದೆಯೋ ಎ, ಆ ನಂಬರ್ ಎ ಇದ್ದರೆ ಎ ಇಂದ ಡಿವೈಡ್ ಮಾಡಬೇಕು. ಉದಾಹರಣೆಗೆ ಇಂಟಿಗ್ರೇಷನ್ ಆಫ್ e⁻2x + 3 dx ಅಂತ ಕೇಳಿದರೆ, ಇಂಟಿಗ್ರೇಷನ್ ಆಫ್ e⁻x ಗೊತ್ತು ಏನು, ಇಂಟಿಗ್ರೇಟ್ ಮಾಡಿದಾಗ dx ಮಾಡಿದಾಗ e⁻x ಬರಿತೀರಾ, ಪ್ಲಸ್ ಸಿ ಬರಿತೀರಾ. ಆದರೆ ಇಲ್ಲಿ ಲೀನಿಯರ್ ಫ್ಯಾಕ್ಟರ್ ಇದೆ 2x + 3. ಆಗೇನು ಮಾಡಬೇಕು, ಸೇಮ್ e⁻2x + 3 ಬರೀರಿ, ಒಂದು ಎಕ್ಸ್ಟ್ರಾ ಡಿವೈಡ್ ಬೈ 2 ಮಾಡಬೇಕು. ಅಂದರೆ ಎಕ್ಸ್ ಪಕ್ಕದಲ್ಲಿ ಏನು ನಂಬರ್ ಇದೆಯೋ ಅದರಿಂದ ಡಿವೈಡ್ ಮಾಡಬೇಕು ನೋಡಿ. ಅರ್ಥ ಆಯ್ತಾ?
ಕಾಣಿಸಲ್ಲ ಅಂತ ಹೇಳ್ಬೇಡಿ, ನನ್ನ ಮಾತಲ್ಲಿ ಹೇಳ್ತಾ ಇರೋದನ್ನು ಕೇಳಿಸ್ಕೊಳ್ಬೇಕು, ನೀವು ಪ್ರಾಬ್ಲಮ್ನ ಬರ್ಕೊಳ್ಬೇಕು ಮತ್ತು ಟ್ರೈ ಮಾಡಬೇಕು. ನಾವು ಇಂಟಿಗ್ರೇಷನ್ ಆಫ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ 7 - 4x ಬರೋಣ. ಸೀಕೆಂಡ್ ಸ್ಕ್ವೇರ್ ಇಂಟಿಗ್ರೇಷನ್ ಏನು? ಟ್ಯಾನ್ 7 - 4x, ಸೇಮ್ ಇಲ್ಲೇನಿದೆಯೋ ಅದನ್ನು 7 - 4x. ಎಕ್ಸ್ ಪಕ್ಕದಲ್ಲಿ ಏನಿದೆ? -4, -4ಇಂದ ಡಿವೈಡ್ ಮಾಡಿ, ಮುಗೀತು. ಸಿಂಪಲ್ ಅಲ್ಲ? ಸೊ ಇದನ್ನು 1 ಮಾರ್ಕ್ ಕ್ವೆಶನ್ಗೆ ನೋಡಿ, ಫಾರ್ಮುಲಾ ಥರ ಸೇಮ್ ಫಾರ್ಮುಲಾ ಇಲ್ಲಿ ಎಕ್ಸ್ ಜಾಗದಲ್ಲಿ ಲೀನಿಯರ್ ಟರ್ಮ್ಸ್ ಬರುತ್ತೆ. ಎಕ್ಸ್ ಬರೋ ಬದಲು ಲೀನಿಯರ್, ಎಕ್ಸ್ ಜಾಗದಲ್ಲಿ ಲೀನಿಯರ್ ಟರ್ಮ್ಸ್ ಬಂದಾಗ ಏನು ಮಾಡಬೇಕು ಅಂದರೆ ಎಕ್ಸ್ ಪಕ್ಕದಲ್ಲಿ ಏನು ನಂಬರ್ ಇರುತ್ತೋ ಆ ನಂಬರಿಂದ ಡಿವೈಡ್ ಮಾಡಬೇಕು. ಸೀಕೆಂಡ್ ಸ್ಕ್ವೇರ್ ಇಂಟಿಗ್ರೇಷನ್ ಟ್ಯಾನ್ ಟರ್ಮ್ ಲೀನಿಯರ್ ಫ್ಯಾಕ್ಟರ್ ಏನಿದೆ 7 - 4x ಹಾಗೆ ಬರೀರಿ, ಡಿವೈಡ್ ಬೈ ಒಂದು ಎಕ್ಸ್ಟ್ರಾ -4. ಗೊತ್ತಾಗ್ತಾ ಇದೆಯಲ್ಲ? ಫೈನ್. ಇಲ್ಲಿ ಯಾವಾಗಲೂ ತಿಳ್ಕೊಳ್ಳಿ, ಇದೆಲ್ಲ ಸಬ್ಸ್ಟಿಟ್ಯೂಷನ್ ಬರೋವಂಥದ್ದು. ಇದನ್ನೆಲ್ಲ ಯಾಕೆ ನಾನು ಇಲ್ಲೇ ಹೈಲೈಟ್ ಹೇಳ್ತಾ ಇದ್ದೀನಿ ಅಂದರೆ 1 ಮಾರ್ಕ್ದೆಲ್ಲ ಆ ಥರ ಬಂದಾಗ ಟಕ್ ಅಂತ ಸಾಲ್ವ್ ಮಾಡೋದಕ್ಕೆ ಗೊತ್ತಿರಬೇಕು. ನಾವು ಇಂಟಿಗ್ರೇಷನ್ f' ಡಿವೈಡೆಡ್ ಬೈ f(x) ಒಂದು ಫಂಕ್ಷನ್ ಡಿನಾಮಿನೇಟರಲ್ಲಿ ಫಂಕ್ಷನ್ನು, ನ್ಯೂಮರೇಟರಲ್ಲಿ ಅದರ ಡಿರೈವೇಟಿವ್ ಇದ್ದರೆ ಲಾಗ್ ಆಫ್ ದ ಡಿನಾಮಿನೇಟರ್, ಆನ್ಸರ್ ಈಸ್ ಆಲ್ವೇಸ್ ಲಾಗ್ ಆಫ್ ದ ಡಿನಾಮಿನೇಟರ್. ಒಂದು. ಎರಡನೇದು ಎಕ್ಸ್ಪೋನೆನ್ಷಿಯಲ್ಲು ಫಂಕ್ಷನ್ನು ಡಿರೈವೇಟಿವ್, ಇದನ್ನು ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ ಮಾಡ್ತೀವಿ. ಇದು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅನ್ನೋ ಚಾಪ್ಟರ್ ಕಾನ್ಸೆಪ್ಟ್ ಆದಮೇಲೆ ಡಿಸ್ಕಸ್ ಮಾಡ್ತಾರೆ. ಬಟ್ ಈಸಿಯಾಗಿ ನೆನ್ಪಿಟ್ಕೊಳ್ಳಿ, ಒಂದು ಫಂಕ್ಷನ್ನು ಡಿರೈವೇಟಿವ್ ಇದ್ದಾಗ e⁻x × f(x + c) ಇದೊಂದು ರೂಲು. ಈ ರೂಲನ್ನ ನೀವು ತಲೆಯಲ್ಲಿ ಓಡ್ತಿದ್ರೆ ಎಲ್ಲೂ ಮಿಸ್ಟೇಕ್ಸ್ ಮಾಡಲ್ಲ. ಈಗ ಉದಾಹರಣೆಗೆ ಇದನ್ನು ಎಕ್ಸಸೈಸ್ ಕ್ವೆಶನು 2x ಇದೆ ಡಿವೈಡ್ ಬೈ 1 + x² ಇದೆ. x² ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2x ಬರುತ್ತಲ್ವಾ? ಅಂದರೆ ಡಿಫ್ರೆನ್ಸಿಯೇಷನ್ 1 ಏನು? 0. ಡಿಫೈನ್ x² ಏನು? 2x. ಸೊ ಡಿನಾಮಿನೇಟರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನ್ಯೂಮರೇಟರ್ ಬರುತ್ತೆ. ಆನ್ಸರ್ ಈಸ್ ಲಾಗ್ ಆಫ್ ದ ಡಿನಾಮಿನೇಟರ್. ನೋಡಿ ಅರ್ಥ ಆಯ್ತಾ? ಮಾಡ್ ಬರೀಬೇಕು. ಇಲ್ಲಿ ನೋಡ್ಕೊಳ್ಳಿ, ಇದು 1 ಮಾರ್ಕ್ಗೆ ಕೇಳುವಂಥ ಕ್ವೆಶನು. sin x ಅನ್ನೋದು ಫಂಕ್ಷನ್ನು, cos x ಅನ್ನೋದು ಅದರ ಡಿರೈವೇಟಿವ್. e⁻x ಇರುವಾಗ ಆನ್ಸರ್ ಡೈರೆಕ್ಟಾಗಿ ಬರೀಬೇಕು e⁻x × sin x. ಯಾಕೆ? ಈ ರೂಲ್ ಯೂಸ್ ಮಾಡ್ತಾ ಇದ್ದೀವಿ. ಈ ರೂಲ್ ನೋಡಿ ಅರ್ಥ ಆಯ್ತಾ? ಕಾಣಿಸಲ್ಲ ಅಂತ ಹೇಳ್ಬಿಡಿ, ನೀವು 360 ಪಿಕ್ಸಲಲ್ಲಿ ನೋಡಿದ್ರೆ ಖಂಡಿತ ಕಾಣಿಸುತ್ತೆ. ಇಲ್ಲಿ ನೋಡಿ, ಇಲ್ಲೊಂದು ಫಂಕ್ಷನ್ನು, ಇಲ್ಲೊಂದು ಪ್ರಾಬ್ಲಮ್ ನೋಡ್ಕೊಳ್ಳಿ. sin x ಇದೆಯಾ? sin x ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ cos x ಬರುತ್ತಾ? ಸೊ ಲಾಗ್ ಆಫ್ ದ sin x. ದಿಸ್ ಇಸ್ ನಥಿಂಗ್ ಬಟ್ ಇಂಟಿಗ್ರೇಷನ್ ಆಫ್ cot x ಇದು ಫಾರ್ಮ್ಯಾಟು. ನೋಡಿ ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲಿ ನೋಡಿ, e⁻x ಇದೆ, 1/x ಇದೆ, -1/x² ಇದೆ. 1/x ಅನ್ನೋದು f, -1/x² ಅನ್ನೋದು f'. ಸೊ f + f' ಇದೆ, ಸೊ e⁻x ಇದೆ. ಆನ್ಸರ್ e⁻x × f(x). f(x) ಏನು? 1/x. ನೋಡಿ ಅರ್ಥ ಆಯ್ತಾ 1 ಮಾರ್ಕ್ದು? ಇದನ್ನು 1 ಮಾರ್ಕ್ ಎಕ್ಸ್ಪ್ಲೈನ್ ಮಾಡುವಾಗ ಮತ್ತೆ ಇನ್ನೂ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಷ್ಟು ಕೂಡ ನಿಮ್ಮ ತಲೆಯಲ್ಲಿ ಓಡ್ತಾ ಇರಬೇಕು ಇಂಟಿಗ್ರೇಷನ್ ಮಾಡುವಾಗ. ಫೈನ್. 1 ಮಾರ್ಕ್ ಕ್ವೆಶನ್ ಡಿಸ್ಕಸ್ ಮಾಡುವ ಈಗ ಎಕ್ಸಾಮ್ ಕ್ವೆಶನ್ಸ್ನ. ಫೈನ್. ಫಸ್ಟ್ ಕ್ವೆಶನ್ನು ಮಾಡಲ್ ಕ್ವೆಶನ್ ಪೇಪರಲ್ಲಿ ಕೇಳಿರೋಂಥದ್ದು. I = ಇಂಟಿಗ್ರೇಷನ್ 2 × x² + e⁻x dx. ಏನು ಮಾಡ್ತೀರಿ ಇಂಟಿಗ್ರೇಟ್ ಮಾಡುವಾಗ? 2 ಸೈಡ್ಗಿಡಿ x² dx ಪ್ಲಸ್ ಇಂಟಿಗ್ರೇಷನ್ 2 ಇಲ್ಲ 2x² ಮಾತ್ರ ಇರೋದು e⁻x dx. ಹಂಚಬೇಕು, ಇಂಟಿಗ್ರೇಷನ್ ಸಿಂಬಲ್ನ ಟರ್ಮ್ಸ್ಗಳಿಗೆ ಹಂಚಬೇಕು. ಇಂಡಿವಿಜುವಲಾಗಿ ಹಂಚಿ ಆಮೇಲೆ ಇಂಟಿಗ್ರೇಟ್ ಮಾಡಿ. 2 ಬರ್ಕೊಳ್ಳಿ. x² ಇಂಟಿಗ್ರೇಟ್ ಮಾಡಿದ್ರೆ ಗೊತ್ತಾಯಿತು ನಿಮಗೆ. x ತಲೆ ಮೇಲೆ 2 ಇದೆ, 1 ಜಾಸ್ತಿ ಮಾಡಿ ಡಿವೈಡ್ ಬೈ 3 ಮಾಡಿ, ಅದೇ ನಂಬರಿಂದ ಡಿವೈಡ್ ಮಾಡಬೇಕು. ಪ್ಲಸ್ e⁻x ಇಂಟಿಗ್ರೇಷನ್ ಗೊತ್ತಿದೆ, e⁻x + c. ನೋಡಿ ಅರ್ಥ ಆಯ್ತಾ? ನೀವು ಡೈರೆಕ್ಟಾಗಿ ಆನ್ಸರ್ ಬರಿಬೋದು. ಆನ್ಸರ್ ಬರೆದ್ರೆ ಸಾಕು, ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದು ಬಿಡಿಸಿ ಹೇಳಿರುವಂಥದ್ದು. ನೋಡಿ ಅರ್ಥ ಆಯ್ತಾ? ಮಾರ್ಚ್ 2020ನಲ್ಲಿ ಕೇಳಿರೋಂಥ ಕ್ವೆಶನ್ ಇದು. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣವಾ? ಎವ್ಯಾಲ್ಯೂಯೇಟ್ ಅಂತ ಕೇಳ್ತಾರೆ. ಇಂಟಿಗ್ರೇಷನ್ ಆಫ್ sin x ಪ್ಲಸ್ cos x. ನಾನು ಬಿಡಿಸಿ ಹೇಳ್ತೀನಿ, ಪ್ರತಿಯೊಂದು ಪ್ರಾಬ್ಲಮ್ ನೋಡ್ಕೊಳ್ಳಿ. ಇಂಟಿಗ್ರೇಷನ್ ಸಿಂಬಲ್ನ ಇಂಡಿವಿಜುವಲ್ ಆಗಿ ಹಂಚಬೇಕು. ಇಂಟಿಗ್ರೇಷನ್ ಆಫ್ sin x dx ಪ್ಲಸ್ ಇಂಟಿಗ್ರೇಷನ್ ಆಫ್ cos x dx. ಇಂಟಿಗ್ರೇಷನ್ ಆಫ್ sin x ನಿಮಗೆ ಗೊತ್ತಿದೆ ಏನು? -cos x, ಕರೆಕ್ಟ್ ಅಲ್ವಾ? ಪ್ಲಸ್ ಇಂಟಿಗ್ರೇಷನ್ ಆಫ್ cos x ಗೊತ್ತಿದೆ ಏನು? sin x ಪ್ಲಸ್ c ನೀವು ಸೇರಿಸಬೇಕು. ನೋಡಿ ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಮಾರ್ಚ್ 2014 ಕೇಳಿರೋಂಥದ್ದು ಇದು. ನೆಕ್ಸ್ಟ್ ಕ್ವೆಶನ್ಗೆ ಗೊತ್ತಾಯ್ತಲ್ವಾ? ಹಂಚಬೇಕು,
ಇಂಟಿಗ್ರೇಷನ್ ಫಾರ್ಮುಲಾ ತಲೆಯಲ್ಲಿ ಓಡ್ತಾ ಇರಬೇಕು. ನಿಮಗೆ ತಲೆಯಲ್ಲಿ ಓಡ್ತಾ ಇರಬೇಕು ಅಂದರೆ ನಾನು ಒಂದು ಸ್ಲೈಡ್ ಹಾಕಿದ್ನಲ್ಲ ಅದನ್ನು ಬರೆದು ಪ್ರಾಕ್ಟೀಸ್ ಮಾಡಬೇಕು. ಫಾರ್ಮುಲಾ ತಲೆಯಲ್ಲಿ ಓಡ್ತಿದ್ರೆ ಸಿಂಪಲಾಗಿ ಮಾಡೋವಂಥದ್ದು. ತುಂಬ ಈಸಿ ಚಾಪ್ಟರ್ ಇಂಟಿಗ್ರೇಷನ್ನು. ಎಲ್ಲ ಚಾಪ್ಟರ್ ಕಂಪೇರ್ ಮಾಡಿದ್ರೆ ಈಸಿ. ಆ್ಯಕ್ಚುಲಿ ನಿಮಗೆ ಫಾರ್ಮುಲಾ ತಲೆಯಲ್ಲಿ ಓಡ್ತಾ ಇರಬೇಕು. ಬರೆದಿರೋಂಥ ಅಷ್ಟು ಫಾರ್ಮುಲಾ ತಲೆಯಲ್ಲಿ ಫಿಕ್ಸ್ ಆಗಿರಬೇಕು. ಈಗ ಎವ್ಯಾಲ್ಯೂಯೇಟ್ ಕೊಟ್ಟಿದ್ದಾರಲ್ವಾ, ಇಂಟಿಗ್ರೇಷನ್ ಆಫ್ 2x ಮೈನಸ್ 3x ಐ ಅಂತ ಬರ್ಕೊಳ್ತೀವಿ ಯಾವಾಗಲೂ, ಮೈನಸ್ 3 cos x ಪ್ಲಸ್ e⁻x dx. ನಾನು ಇದು ಆಲ್ರೆಡಿ ರೂಲಲ್ಲಿ ಮಾಡಿದ್ದೀನಿ, ಬಟ್ ಇನ್ನೊಂದು ಸಲ ಬಿಡಿಸಿ ಹೇಳ್ತೀನಿ ನೋಡಿ. 2 ಬರ್ಕೊಳ್ಳಿ, x dx ಮೈನಸ್ 3 ಆಚೆ ಬರ್ಕೊಳ್ಳಿ, ಇಂಟಿಗ್ರೇಷನ್ ಆಫ್ cos x dx ಪ್ಲಸ್ ಇಂಟಿಗ್ರೇಷನ್ ಆಫ್ e⁻x dx. ಇಂಟಗ್ರಲ್ ಸಿಂಬಲ್ನ dx ಜೊತೆಗೆ ಸೇರಿಸಿ ಪ್ರತಿಯೊಂದು ಟರ್ಮ್ಗೆ ನೀವು ಹಂಚಬೇಕು. ದಟ್ ಈಸ್ ದ ರೂಲ್. ಸೊ 2 ಅದ್ರ ಪಾಡಿಗಿರಲಿ. ಇಂಟಿಗ್ರೇಷನ್ ಎಕ್ಸ್ ಸ್ಕ್ವೇರ್ನ ಎಕ್ಸನ್ನು ಇಂಟಿಗ್ರೇಟ್ ಮಾಡಿದ್ರೆ ನಿಮಗೆ ಗೊತ್ತಿದೆ, ಎಕ್ಸ್ ತಲೆ ಮೇಲೆ 1 ಇದೆಯಲ್ವಾ, 1 ಜಾಸ್ತಿ ಮಾಡಿ ಡಿವೈಡ್ ಬೈ ಅದೇ ನಂಬರು. 3 ಅದ್ರ ಪಾಡಿಗಿರಲಿ, ಮೈನಸ್ 3 ಅದೇ. ಇಂಟಿಗ್ರೇಷನ್ ಆಫ್ ಕಾಸ್ ಏನು, ಸೈನ್ ಅಲ್ವಾ, ಸೈನ್ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ e⁻x ಏನು, e⁻x. ಎಲ್ಲದಕ್ಕೂ ಸೇರಿ ಒಂದು ಸಿ ಹಾಕಿದ್ರೆ ಸಾಕು, ಸಿ. ಇಲ್ಲಿ 2 ಬೇಕಾದರೆ ಕ್ಯಾನ್ಸಲ್ ಮಾಡ್ಕೊಳ್ಳೋದು. ನೋಡಿ ಅರ್ಥ ಆಯ್ತಾ? ನೆಕ್ಸ್ಟ್ ಸ್ಟೆಪ್ಪಿಂದ ನಾನು ಈ ಥರ ಹಂಚೋದನ್ನೆಲ್ಲ ಹೇಳೋಲ್ಲ, ಡೈರೆಕ್ಟಾಗಿ ಇಂಟಿಗ್ರೇಟ್ ಮಾಡ್ತಾ ಹೋಗ್ತೀನಿ. ಈ ಥರ ಹಂಚ್ಕೊಳ್ಬೇಕು, ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಬೇಕು. ಡಿಸ್ಟ್ರಿಬ್ಯೂಟ್ ಮಾಡೋದು ಹೇಳಲ್ಲ, ಡೈರೆಕ್ಟಾಗಿ ಬರಿತಾ ಹೋಗ್ತೀನಿ. ನೋಡಿ ಅರ್ಥ ಆಯ್ತಾ? 2 ವರ್ಷ ಕೇಳಿರೋದು ಒಂದು ಎವ್ಯಾಲ್ಯೂಯೇಟು ಐ ಈಸ್ ಈಕ್ವಲ್ ಟು ಸೀಕೆಂಟ್ ಎಕ್ಸ್ನ ಮಲ್ಟಿಪ್ಲೈ ಮಾಡ್ಕೊಳ್ತೀನಿ. ಒಳಗಡೆ ಏನಾಗುತ್ತೆ, ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಆಗುತ್ತೆ ಪ್ಲಸ್ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಹೋಲ್ ಥಿಂಗ್ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್. ಸೀಕೆಂಟ್ ಎಕ್ಸ್ನ ಎರಡಕ್ಕೂ ಮಲ್ಟಿಪ್ಲೈ ಮಾಡ್ಕೊಳ್ಬೇಕು. ಸೀಕೆಂಟ್ ಸ್ಕ್ವೇರ್ ಇಂಟಿಗ್ರೇಷನ್ ಗೊತ್ತಲ್ವಾ, ಈಗ ಹಂಚೋದಕ್ಕೆ ಹೋಗಲ್ಲ, ಡೈರೆಕ್ಟಾಗಿ ಹೇಳ್ತೀನಿ. ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಸ್ಕ್ವೇರ್ ಗೊತ್ತು ನಿಮಗೆ, ಟ್ಯಾನ್ ಎಕ್ಸ್ ಗುಡ್ ಪ್ಲಸ್ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಗೊತ್ತಿದೆ ನಿಮಗೆ, ಸೀಕೆಂಟ್ ಎಕ್ಸ್ ಫಾರ್ಮುಲಾ ಗೊತ್ತಿರಬೇಕು ಪ್ಲಸ್ ಸಿ ಐ. ನೋಡ್ದಾ, ಒಂದೇ ಲೈನಲ್ಲಿ ಬರ್ತಾ ಹೋಗ್ತೀನಿ. ಪ್ರಾಕ್ಟೀಸ್ ಮಾಡ್ತಾ ಆಗ್ತಾ ನಾವು ಡೈರೆಕ್ಟಾಗಿ ಬರೀತಾ ಹೋಗ್ತೀವಿ. ನೆಕ್ಸ್ಟು ಅದೇ ಥರ ಟೈಪ್ ಪ್ರಾಬ್ಲಮ್ಮು. ಐ ಅಂತ ಬರ್ಕೊಳ್ಳೋದು ಯಾವಾಗಲೂ. ಕೊಸೆಕೆಂಡ್ ಎಕ್ಸ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಕೊಸೆಕೆಂಡ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕೊಸೆಕೆಂಟ್ ಎಕ್ಸ್ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಕೊಸೆಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್. ಇಂಟಿಗ್ರೇಷನ್ ಆಫ್ ಕೊಸೆಕೆಂಡ್ ಸ್ಕ್ವೇರ್ ಎಕ್ಸ್ ನಿಮಗೆ ಗೊತ್ತಿದೆ, ಮೈನಸ್ ಕಾಟ್ ಎಕ್ಸ್. ಕೊಸೆಕೆಂಡ್ ಎಕ್ಸ್ ಇಂಟು ಕಾಟ್ ಎಕ್ಸ್ನ ಇಂಟಿಗ್ರೇಟ್ ಮಾಡಿದಾಗ ಮೈನಸ್ ಏನಂತ ಬರೀತೀರಾ, ಕೊಸೆಕೆಂಟ್ ಎಕ್ಸ್. ಇದು ಫಾರ್ಮುಲಾ ಲಿಸ್ಟ್ ನೋಡ್ಕೊಳ್ಳಿ, ಇವೆಲ್ಲ ಫಾರ್ಮುಲಾಸು ಇದೆ. ಬರೀ ಫಾರ್ಮುಲಾ ಬೇಸ್ಡ್ ಕ್ವೆಶನ್ಸ್ ಇರುತ್ತೆ. 1 ಮಾರ್ಕ್ಗೆ ಜಸ್ಟ್ ಫಾರ್ಮುಲಾ ಬೇಸ್ಡ್ ಕ್ವೆಶನ್ಸ್ ಇರುತ್ತೆ. ಇದು ಲೀನಿಯರ್ ಫ್ಯಾಕ್ಟರ್ ಅಲ್ವಾ, ನಿಮಗೆ ಇಂಟಿಗ್ರೇಷನ್ ರೂಟ್ ಎಕ್ಸ್ ಇಂಟಿಗ್ರೇಷನ್ ಗೊತ್ತಿರಬೇಕು. ರೂಟ್ ಎಕ್ಸ್ನು ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ನ ಇಂಟಿಗ್ರೇಟ್ ಮಾಡಿದ್ರೆ ನಿಮ್ಗೆ ಗೊತ್ತಿರಬೇಕು ಏನು ಅಂತಂದರೆ 2/3 ಎಕ್ಸ್ ತಲೆ ಮೇಲೆ 3/2 ಪ್ಲಸ್ ಸಿ. ಅದೇ ಥರನೇ ಇದನ್ನು ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಲೀನಿಯರ್ ಟರ್ಮ್ ಇದೆ, ಎ ಎಕ್ಸ್ ಪ್ಲಸ್ ಬಿ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಅಂದಾಗ ಸೇಮ್ ಇಲ್ಲಿ ಹೇಗೆ ಬರ್ದಿದ್ರು ಹಾಗೆ 2/3 ಬರ್ಕೊಳ್ಳಿ. ಎ ಎಕ್ಸ್ ಟರ್ಮ್ ಲೀನಿಯರ್ ಟರ್ಮ್ ಏನಿದೆಯೋ ಹಾಗೆ ಡಿವೈಡೆಡ್ ಬೈ 3/2 ಆಯಿತು, ಪ್ಲಸ್ ಸಿ. ಒಂದು ಎಕ್ಸ್ಟ್ರಾ, ಏನಪ್ಪ ಒಂದು ಎಕ್ಸ್ಟ್ರಾ ಅಂತಂದರೆ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು. ಇಲ್ಲಿ ಎಕ್ಸ್ ಪಕ್ಕದಲ್ಲಿ ಏನಿದೆಯೋ ಆ ಏನ ಬರಿಬೇಕು. ನೋಡಿ ಇದು ಎಕ್ಸ್ಟ್ರಾ. ನೋಡಿ ಅರ್ಥ ಆಯ್ತಾ? ಇದು ಲೀನಿಯರ್ ಟರ್ಮ್ ಇದ್ದಾಗೆಲ್ಲ ಎಕ್ಸ್ ಪಕ್ಕದಲ್ಲಿ ಏನಿರುತ್ತೋ ಸೇಮ್ ಟ್ರೀಟ್ಮೆಂಟ್ ಸೇಮ್ ಇದೇ ಥರದ್ದು ಕೊಡಬೇಕು. ಬಟ್ ಎಕ್ಸ್ ಪಕ್ಕದಲ್ಲಿರೋ ನಂಬರನ್ನು ಬರಿಬೇಕು. ಎಕ್ಸ್ ಪಕ್ಕದಲ್ಲಿ ಎ ಇದ್ರೆ ಎ ಬರೀರಿ, 3 ಇದ್ರೆ 3 ಬರೀರಿ, -1 ಇದ್ರೆ -1 ಬರೀರಿ, ಸಿಂಪಲ್. ಸೊ ಇಲ್ಲಿ ಬಂದು ಎ ಬಂದು ಸೇರ್ಕೊಂಡಿರೋದು ಗೊತ್ತಾಯ್ತಲ್ವಾ? ನೋಡಿ ಇಲ್ಲಿ ಡೈರೆಕ್ಟ್ ಫಾರ್ಮುಲಾ, ಬಟ್ ಎಕ್ಸ್ ಜಾಗದಲ್ಲಿ ಲೀನಿಯರ್ ಟರ್ಮ್ ಇದ್ದಾಗ ಏನಿದ್ದಾಗ ಲೀನಿಯರ್ ಅಂದರೆ 3ax ಪ್ಲಸ್ ಬಿ ಫಾರ್ಮ್ಯಾಟ್. ನೋಡಿ ಅರ್ಥ ಆಯ್ತಾ? ಇದ್ದಾಗ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣವಾ? ಇದು ಮಾಡಲ್ ಕ್ವೆಶನ್ ಪೇಪರ್ಗೆ ಕೇಳಿರೋಂಥ ಕ್ವೆಶನ್ನು. ಇದೆಲ್ಲ ಸಬ್ಸ್ಟಿಟ್ಯೂಷನಲ್ಲಿ ಮಾಡ್ತೀವಿ. ಸಬ್ಸ್ಟಿಟ್ಯೂಷನಲ್ಲಿ ಮಾಡಿ ನೀವು ಅದನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಲೀನಿಯರ್ ಟರ್ಮ್ಸ್ ಇದ್ದಾಗ ಡೈರೆಕ್ಟಾಗಿ ಬರೀ, ಅದನ್ನು ಕಲ್ತ್ಕೊಳ್ಳಿ. ಈಗ ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ನೋಡಿ, ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಡಿ ಎಕ್ಸ್ ಅಂತ ಇದ್ದರೆ ಏನು ಬರೀತೀರಾ? ಸೈನ್ ಎಕ್ಸ್ ಪ್ಲಸ್ ಸಿ, ಕರೆಕ್ಟ್ ಅಲ್ವಾ? ಆದರೆ ಇಲ್ಲಿ ಕೊಟ್ಟಿರೋದೇನು, ಇಂಟಿಗ್ರೇಷನ್ ಆಫ್ ಕಾಸ್ 3x ಲೀನಿಯರ್ ಫ್ಯಾಕ್ಟರ್ ಇಂಟು ಡಿ ಎಕ್ಸ್. ಆನ್ಸರ್ ಸೇಮು, ಸೈನ್ 3x ಬರೀರಿ.
ಒಂದು ಎಕ್ಸ್ಟ್ರಾ ಬರೀಬೇಕು, ಡಿವೈಡ್ ಬೈ 3. ಯಾಕೆ ಡಿವೈಡ್ ಬೈ 3? ಎಕ್ಸ್ ಪಕ್ಕದಲ್ಲಿ 3 ಇದೆ ಅದಕ್ಕೋಸ್ಕರ. ಪ್ಲಸ್ ಸಿ. ದಿಸ್ ಈಸ್ ಯುವರ್ ಇಂಟೆಗ್ರಲ್. ಜೂನ್ 2017 ಕೇಳಿರೋಂಥದ್ದು. ನೋಡಿ ಗೊತ್ತಾಯ್ತಾ? ಬರೀ ಕಾಸ್ ಎಕ್ಸ್ ಇದ್ದರೆ ಸೈನ್ ಎಕ್ಸ್ ಬರೆದು ಸುಮ್ಮನೆ ಆಗ್ತಿದೆ. ಆದರೆ ಇಲ್ಲಿರೋದು ಕಾಸ್ 3x ಇದೆ, ಎಕ್ಸ್ ಪಕ್ಕದಲ್ಲಿ 3 ಇದೆ, 3ಇಂದ ಡಿವೈಡ್ ಮಾಡಿ. 4 ಇದ್ದರೆ 4 ಬರೀತಾ ಇದ್ದೆ. ನೋಡಿ ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವೆಶನ್ನು ಮಾರ್ಚ್ 2017 ಮತ್ತು ಸೆಪ್ಟೆಂಬರ್ 2020 ಕೇಳಿರೋಂಥ ಕ್ವೆಶನ್ನು ತುಂಬ ಈಸಿಯಾಗಿ ಮಾಡುವಂಥದ್ದು. ಐ ಇಂಟಿಗ್ರೇಷನ್ ರೂಟ್ ಎಕ್ಸ್ ಪ್ಲಸ್ 1/√x dx. ನಿಮ್ಗೆ ರೂಟ್ ಎಕ್ಸ್ ಇಂಟಿಗ್ರೇಷನ್ ಈಗ ತಾನೇ ಹೇಳಿದೆ, ಎಕ್ಸ್ 2/3 ಬರ್ಕೊಳ್ಬೇಕು, ಎಕ್ಸ್ ತಲೆ ಮೇಲೆ 3/2 ರೂಟ್ ಎಕ್ಸ್ನ. 1/2√x ಇದ್ದಾಗ 1/√x ಇಂಟಿಗ್ರೇಷನ್ ಆಫ್ 1/√x ಇದ್ದಾಗ ಆಲ್ವೇಸ್ ದ ಆನ್ಸರ್ ಈಸ್ 2√x. ಸೊ 2 ಟೈಮ್ಸ್ ರೂಟ್ ಎಕ್ಸ್ ಪ್ಲಸ್ ಸಿ. ನೋಡಿ ಅರ್ಥ ಆಯ್ತಾ ಸರ್? ಇದೆಲ್ಲ ಹೇಗೆ ಬರೆದ್ರಿ ಅಂತ ನೀವು ಅಂದ್ಕೊಳ್ಬೋದು. ಇದು ಸಿಂಪಲ್ ಫಾರ್ಮುಲಾ ಯೂಸ್ ಮಾಡಿರೋದು, x⁴n ಇಂಟಿಗ್ರೇಷನ್ ಫಾರ್ಮುಲಾ. x⁴n ಅಂದರೆ ಏನು? x⁴n+1 ಡಿವೈಡ್ ಬೈ n+1 ಮಾಡ್ತೀರಾ, ಪ್ಲಸ್ ಸಿ. n ಈಸ್ ನಾಟ್ ಈಕ್ವಲ್ ಟು -1. ನೋಡಿ ಅರ್ಥ ಆಯ್ತಾ? ಈ ಫಾರ್ಮುಲಾನೇ ಇದಕ್ಕೆ ಡೈರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೀನಿ. ರೂಟ್ ಎಕ್ಸ್ ಬಂದಾಗ 2/3 ಟೈಮ್ಸ್ x⁴3/2 ಬರೀಬೇಕು. 1/√x ಇದ್ದಾಗ ಯಾವಾಗಲೂ 2√x ಇಂಟಿಗ್ರೇಟ್ ಮಾಡಿದಾಗ ಪ್ಲಸ್ ಸಿ ಸೇರಿಸ್ತೀರಾ. ನೆಕ್ಸ್ಟ್ ಕ್ವೆಶನ್ ಕೊಡೋಣ. ಈ ಕ್ವೆಶನ್ನ ನೋಡ್ಕೊಳ್ಳಿ. ಐ ಈಸ್ ಈಕ್ವಲ್ ಟು ಇಲ್ಲಿ 1 - x ರೂಟ್ ಎಕ್ಸ್ ಇದೆ, ರೂಟ್ ಎಕ್ಸ್ನ 1 ಜೊತೆ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ, ರೂಟ್ ಎಕ್ಸ್ ಆಗುತ್ತೆ, ಮೈನಸ್ ಎಕ್ಸ್ ರೂಟ್ ಎಕ್ಸ್ dx. ರೂಟ್ ಎಕ್ಸ್ ಇಂಟಿಗ್ರೇಷನ್ ಗೊತ್ತು, ಆದರೆ ಎಕ್ಸ್ ರೂಟ್ ಎಕ್ಸ್ ಗೊತ್ತಿಲ್ಲ. ಇರಲಿ, ರೂಟ್ ಎಕ್ಸ್ ಮೈನಸ್ ಎಕ್ಸ್ ರೂಟ್ ಎಕ್ಸ್ನ x⁴3/2 ಬರಿಬೋದು. ಹೆಂಗೆ ಅಂತ ಕೇಳ್ತೀರಾ? ನೋಡಿ, ಎಕ್ಸ್ ರೂಟ್ ಎಕ್ಸ್ ಇದ್ದಾಗ ಎಕ್ಸ್ ತಲೆ ಮೇಲೆ 1 ಇದೆ, ಇಲ್ಲಿ ಎಕ್ಸ್ ತಲೆ ಮೇಲೆ ನೋಡಿ, ಎಕ್ಸ್ ತಲೆ ಮೇಲೆ 1 ಇದೆ, ಎಕ್ಸ್ ತಲೆ ಮೇಲೆ ಹಾಫ್ ಇದೆ. ಸೊ ಎರಡನ್ನೂ ಟರ್ಮ್ಸನ್ನು x⁴1 x⁴1 ಇದು ಎರಡು 1+1/2 ಸೇರಿಸಿದ್ರೆ ಇದು 3/2 ಆಗುತ್ತೆ. ಸೇಮ್ x ಇಂಟು ಎಕ್ಸ್ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಹೇಗೆ x² ಅಂತ ಹೇಳ್ತೀರಲ್ಲ, ಅದೇ ಥರ ಎಕ್ಸ್ ರೂಟ್ ಎಕ್ಸ್ ಮಲ್ಟಿಪ್ಲೈ ಮಾಡಿದಾಗ x⁴3/2 ಮಾಡ್ಕೋಬೇಕು. ಈಗ ಇಂಟಿಗ್ರೇಟ್ ಮಾಡೋದು ಈಸಿ. ರೂಟ್ ಎಕ್ಸ್ ಇಂಟಿಗ್ರೇಷನ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, 2/3 x⁴3/2 ಮೈನಸ್ ಇದನ್ನು ಇಂಟಿಗ್ರೇಟ್ ಮಾಡೋದು ಫಾರ್ಮುಲಾ x⁴n ಏನಂತ ಆಗುತ್ತೆ? x⁴n ಈಸ್ x⁴n+1 ಡಿವೈಡೆಡ್ ಬೈ n+1 ಪ್ಲಸ್ ಸಿ. ನಾವು ದ್ಯಾಟ್ ಐ ಈಸ್ ಈಕ್ವಲ್ ಟು ಸಿಂಪ್ಲಿಫೈ ಮಾಡೋದಿದ್ದೀನಿ, 2/3 x⁴3/2 ಮೈನಸ್ 3/2 + 1 ಅಂದರೆ 5/2 ಆಗುತ್ತೆ, 5/2 ಆಗುತ್ತೆ, ಡಿವೈಡ್ ಬೈ 5/2 ರೆಸಿಪ್ರೋಕಲ್ ತಗೊಂಡಾಗ 2/5 ಆಗುತ್ತೆ, ಪ್ಲಸ್ ಸಿ. ನೋಡಿ ಇದನ್ನು ಸೇರಿಸಿದಾಗ 5/2 ಆಗುತ್ತಲ್ಲ, 5/2ನ ಉಲ್ಟಾ ಮಾಡಿದ್ರೆ ಏನಾಗುತ್ತೆ? 2 ಡಿವೈಡ್ ಬೈ 5 ಆಗುತ್ತೆ. ನೋಡಿ ಅರ್ಥ ಆಯ್ತಾ? ಪ್ರಾಬ್ಲಮ್ ಅರ್ಥ ಆಯ್ತಾ? ನೋಡಿ ಏನು ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀನಿ? ಸಿಂಪಲ್ x⁴n ಇಂಟಿಗ್ರೇಷನ್. x⁴n ಅಂತ ಬಂದಾಗ ಏನು ಮಾಡಬೇಕು? ಒಂದು ಜಾಸ್ತಿ ಮಾಡಬೇಕು, x⁴n+1 ಬರೀಬೇಕು, ಡಿವೈಡೆಡ್ ಬೈ ತಲೆ ಮೇಲೆ ಏನು n+1 ಅಂತ ಬರೀತೀರೋ ಅದರಿಂದನೇ ಡಿವೈಡ್ ಮಾಡಬೇಕು ಅಷ್ಟೇ. 3/2 ಇದ್ದಾಗ 3/2 + 1 ಮಾಡಿದ್ದೀನಿ, ಅದರಿಂದನೇ ಡಿವೈಡ್ ಮಾಡಿದ್ದೀನಿ. ನೋಡಿ ಇದು ಸ್ಟ್ಯಾಂಡರ್ಡ್. ರೂಟ್ ಎಕ್ಸ್ನ ನೀವು ನೆನ್ಪಿಟ್ಕೊಳ್ಬೇಕಷ್ಟೇ. ರೂಟ್ ಎಕ್ಸ್ ಇಂಟಿಗ್ರೇಷನ್ ಬಂದಾಗ x⁴1 ಇದೆ, ಹಾಫನ್ನು ಒಂದು ಜಾಸ್ತಿ ಮಾಡಿದ್ರೆ 3/2 ಆಗುತ್ತೆ, 3/2 ಡಿವೈಡ್ ಬೈ 3/2 ಬರುತ್ತೆ. ಸೊ ಇದನ್ನು ಫಾರ್ಮುಲಾ ಲಿಸ್ಟಲ್ಲಿ ಕೊಟ್ಟಿದ್ದೀನಿ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವೆಶನ್ನು ಇದೇನು ಮಾಡ್ತೀನಿ? x³ - 1 ಹೋಲ್ ಥಿಂಗ್ ಡಿವೈಡ್ ಬೈ x² ಇರೋದನ್ನ x² ಹಂಚ್ಕೊಳ್ತೀನಿ. ಯಾಕಂದರೆ ನಮ್ಮ ಹತ್ರ ನ್ಯೂಮರೇಟರ್ ಡಿನಾಮಿನೇಟರ್ ಅಂತ ಏನೋ ಫಾರ್ಮುಲಾಸ್ ಇಲ್ಲ, ಸಿಂಪ್ಲಿಫೈ ಮಾಡಬೇಕಷ್ಟೇ. ಸೊ ಏನಾಗುತ್ತೆ? x³ x² ಅಂದರೆ ಎಕ್ಸ್ ಕುಳಿತು -1/x² dx ಅಲ್ವಾ? ಇಂಟಿಗ್ರೇಷನ್ ಆಫ್ ಎಕ್ಸ್ ಗೊತ್ತಿದೆ, ಏನು? x²/2 -1/2 ಇಂಟಿಗ್ರೇಷನ್ ಆಫ್ -1/x² ಇಟ್ ಈಸ್ 1/x ಪ್ಲಸ್ ಸಿ. ಬರೀ 1/x² ಇದ್ದರೆ -1/x ಫಾರ್ಮುಲಾ ಲಿಸ್ಟಲ್ಲಿ ನೋಡ್ಕೊಳ್ಳಿ, ಗೊತ್ತಾಗಲಿಲ್ಲ ಅಂದರೆ ಫಾರ್ಮುಲಾ ಲಿಸ್ಟ್ ನೋಡಿ. ಸೊ -1/x² ಇಂಟಿಗ್ರೇಟ್ ಮಾಡಿದಾಗ -1/x ಬರುತ್ತೆ. ಹೇಗೆ ಅಂತಂತಂದರೆ ಸಿಂಪಲ್ ನಥಿಂಗ್ ಬಟ್ x⁻² ಇಂಟಿಗ್ರೇಟ್ ಮಾಡಬೇಕಷ್ಟೇ. ಅದನ್ನೆಲ್ಲ ಮಾಡೋದಕ್ಕೆ ಹೇಳ್ತಾ ಇಲ್ಲ, ಡೈರೆಕ್ಟ್ 1 ಮಾರ್ಕ್ ಕ್ವಶನ್ ಇರೋದ್ರಿಂದ ನೀವು ಫಾಸ್ಟಾಗಿ ಮಾಡಬೇಕು. ಫೈನಲ್ ಆನ್ಸರ್ ಐ ಈಸ್ ಈಕ್ವಲ್ ಟು x²/2 ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ 1/x ಪ್ಲಸ್ ಸಿ. ನೋಡಿ ಅರ್ಥ ಆಯ್ತಾ? ಹೇಗೆ ಸರ್ 1/x² ಇಂಟಿಗ್ರೇಷನ್ ಏನು? -1/x ಎಲ್ಲಿದೆ? ಫಾರ್ಮುಲಾ ಲಿಸ್ಟಲ್ಲಿ ಬರೆದಿದ್ದೀನಿ, ನೋಡ್ಕೊಳ್ಳಿ. ನೀವು ಫಾರ್ಮುಲಾ ಲಿಸ್ಟು ಬರೆದಿಟ್ಕೊಂಡು ಒಂದು ಶೀಟಲ್ಲಿ ಬರೆದಿಟ್ಕೊಂಡು ಇದನ್ನೆಲ್ಲ ನೋಡ್ತಾ ಹೋದರೆ ಫಾಸ್ಟಾಗಿ ಅರ್ಥ ಆಗುತ್ತೆ. ನಾವು ಇಂಟಿಗ್ರೇಷನ್ ಆಫ್ ಇದನ್ನು ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಿ ರೂಲ್ ಅಂತ ಹೇಳುವಾಗ.
ನಿಮಗೆ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಗೊತ್ತು. ವಾಟ್ ಈಸ್ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್? ಟ್ಯಾನ್ ಎಕ್ಸ್ ಪ್ಲಸ್ ಸಿ ಅಂತ ಬರೀತೀರಾ, ಕರೆಕ್ಟ್ ಅಲ್ವಾ? ಇದನ್ನು ಸೇಮು ಟ್ಯಾನ್ 7 - 4x ಬರ್ಕೊಂಡ್ಬಿಡಿ ಪ್ಲಸ್ ಸಿ. ಒಂದು ಎಕ್ಸ್ಟ್ರಾ ಬರೀಬೇಕು. ಏನಪ್ಪ ಅದು ಎಕ್ಸ್ಟ್ರಾ? ಏನು ಎಕ್ಸ್ಟ್ರಾ ಹೇಳಿ? ಡಿವೈಡ್ ಬೈ -4. ಎಕ್ಸ್ ಪಕ್ಕದಲ್ಲಿ ಏನಿದೆ? -4 ಇದೆ, ಲೀನಿಯರ್ ಟರ್ಮ್ ಅಲ್ವಾ? ಡಿವೈಡ್ ಬೈ ಎಕ್ಸ್ ಪಕ್ಕದಲ್ಲಿ ಯಾವ ನಂಬರ್ ಇದೆಯೋ ಆ ನಂಬರಿಂದ ಡಿವೈಡ್ ಮಾಡಬೇಕು. ಅದು ಟೆಕ್ನಿಕ್ ಹೇಳಿದ್ದೀನಲ್ಲ, ಲೀನಿಯರ್ ಫ್ಯಾಕ್ಟರ್ ಟರ್ಮ್ಸು. ಲೀನಿಯರ್ ಟರ್ಮ್ಸ್ ಬಂದಾಗ ಏನು ಮಾಡಬೇಕು ಅಂತ ಹೇಳಿದ್ದೀನಲ್ವಾ? ಎಕ್ಸ್ ಜಾಗದಲ್ಲಿ ಏನೋ ಲೀನಿಯರ್ ಟರ್ಮ್ಸ್ ಬಂದಾಗ ಎಕ್ಸ್ ಪಕ್ಕದಲ್ಲಿರೋ ನಂಬರಿಂದ ಡಿವೈಡ್ ಮಾಡಬೇಕು. ಸಿಂಪಲ್. ಇಷ್ಟು ನೆನ್ಪಿಡ್ಕೊಂಡ್ರೆ ನೀವು ಡೈರೆಕ್ಟಾಗಿ ಮಾಡೋದನ್ನು 1 ಮಾರ್ಕಿಗೆ ಇಷ್ಟು ಬರೆದ್ರೆ ಸಾಕು. ಸಬ್ಸ್ಟಿಟ್ಯೂಷನ್ನು ಅವೆಲ್ಲ ಮಾಡೋ ಅವಶ್ಯಕತೆ ಬೀಳಲ್ಲ. ನೋಡಿ, ಅರ್ಥ ಆಯ್ತಾ? ಸೊ ಫೈನ್. ನಿನ್ನ ಲಾಸ್ಟ್ ಕ್ವೆಶನ್ನು ಮಾರ್ಚ್ 2015 ಕೇಳಿರುವಂಥ ಕ್ವೆಶನ್ನು ಇ ಟು ದ ಪವರ್ ಆಫ್ ಎಕ್ಸು. ಇದನ್ನು ಇ ಟು ದ ಪವರ್ ಆಫ್ ಎಕ್ಸ್ ಅಂತ ಕೊಟ್ಟಾಗ ಎಕ್ಸ್ ಡಿವೈಡ್ ಬೈ ಎಕ್ಸ್ ಸ್ಕ್ವಯರ್ ಮಾಡ್ಕೊಳ್ತೀನಿ, -1/x². ಏನಾಗುತ್ತೆ? ಇಂಟಿಗ್ರೇಷನ್ ಇ ಟು ದ ಪವರ್ ಆಫ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಅಂದರೆ 1/x ಆಗುತ್ತೆ, ಎಕ್ಸ್ ಕ್ಯಾನ್ಸಲ್ ಆಗಿ ಇಲ್ಲಿ -1/x² ಇಂಟು ಡಿ ಎಕ್ಸ್. ಇಲ್ಲಿ ಸೂಕ್ಷ್ಮವಾಗಿ ನೀವು ಗಮನಿಸಬೇಕು ಏನು ಅಂತಂದರೆ, ನೀವು ಸೂಕ್ಷ್ಮವಾಗಿ ಗಮನಿಸ್ಬೇಕು ಏನು ಅಂತಂತಂದರೆ, ಇದು ಫಂಕ್ಷನ್ನು, ಇದು ಎಫ್ ಡ್ಯಾಶ್, ಕರೆಕ್ಟ್ ಅಲ್ವಾ? 1/x ಡಿಫ್ರೆನ್ಷಿಯೇಟ್ ಮಾಡಿದ್ರೆ -1/x² ಬರುತ್ತೆ. ಸೊ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಇಂಟಿಗ್ರೇಷನ್ ಎಕ್ಸ್ಪೋನೆನ್ಷಿಯಲ್ ಬಂದು ಒಂದು ಫಂಕ್ಷನ್ ಇದ್ದು ಅದ್ರ ಡಿರೈವೇಟಿವ್ ಕೊಟ್ಟಿದ್ದಾರೆ ಅಂದರೆ ಆನ್ಸರ್ ಯಾವಾಗಲೂ ಇ ಟು ದ ಪವರ್ ಆಫ್ ಎಕ್ಸ್ ಇಂಟು ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ. ಸೊ ಇಲ್ಲಿ ಫಂಕ್ಷನ್ ಯಾವುದು, ಡಿಫ್ರೆನ್ಷಿಯೇಷನ್ ಯಾವುದು ಐಡೆಂಟಿಫೈ ಮಾಡಬೇಕು. ಇದು ಫಂಕ್ಷನ್ನು, ಇದು ಡಿಫ್ರೆನ್ಸಿಯೇಷನ್. ಆನ್ಸರ್ ಹಂಗಾದ್ರೆ ಇ ಟು ದ ಪವರ್ ಆಫ್ ಎಕ್ಸ್ ಇಂಟು 1/x, ದಟ್ ಈಸ್ ನಥಿಂಗ್ ಬಟ್ ಪ್ಲಸ್ ಸಿ. ನೋಡಿ, ಅರ್ಥ ಆಯ್ತಾ? ಇದು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಆದಮೇಲೆ ಡಿಸ್ಕಸ್ ಮಾಡಿದ್ದಾರೆ. ಇದು ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ ಮಾಡುವಂಥದ್ದು. ಬಟ್ ನೀವು ಅಷ್ಟೊಂದೆಲ್ಲ ಇದು ಮಾಡೋದು ಅವಶ್ಯಕತೆ ಇಲ್ಲ. ಇದು ತುಂಬ ಇಂಪಾರ್ಟೆಂಟು. ಯಾಕೆ ಅಂತಂದರೆ ಇದೇ ಕ್ವೆಶನನ್ನು 3 ಮಾರ್ಕ್ಸ್, ಇದೇ ಟೈಪ್ ಕ್ವೆಶನ್ಸ್ನ 3 ಮಾರ್ಕ್ಸ್ಗೂ ಕೇಳಿದ್ದಾರೆ, ಇದೇ ಟೈಪ್ ಕ್ವೆಶನ್ನ 2 ಮಾರ್ಕ್ಸ್ಗೂ ಕೇಳಿದ್ದಾರೆ. ಅಲ್ಲೂ ಕೂಡ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ, ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಇ ಟು ದ ಪವರ್ ಆಫ್ ಎಕ್ಸ್ ಇದ್ದು ಫಂಕ್ಷನ್ ಇದ್ದು ಅದ್ರ ಡಿರೈವೇಟಿವ್ ಇದೆ ಅಂದರೆ ಆನ್ಸರ್ ಯಾವಾಗಲೂ ಇ ಟು ದ ಪವರ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಅಂತ ಬರ್ಕೋಬಹುದು. ನಿಮ್ಮ ಇಲ್ಲಿ ಇಂಪಾರ್ಟೆಂಟ್ ಏನು ಅಂತಂದರೆ ಯಾವುದು ಫಂಕ್ಷನ್ ಅಂತ ನೀವು ಐಡೆಂಟಿಫೈ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಫಂಕ್ಷನ್ 1/x ಡಿಫ್ರೆನ್ಷಿಯೇಟ್ ಮಾಡಿದ್ರೆ -1/x² ಬರುತ್ತೆ. ನೋಡಿ, 1/x ಡಿಫ್ರೆನ್ಷಿಯೇಟ್ ಮಾಡಿದ್ರೆ -1/x² ಬರುತ್ತೆ. ಸೊ ಇದು ಫಂಕ್ಷನ್ನು, ಇದ್ರ ಡಿರೈವೇಟಿವ್. ಸೊ ಆನ್ಸರ್ ಈಸ್ ಇ ಟು ದ ಪವರ್ ಆಫ್ ಎಕ್ಸ್ ಇಂಟು ಫಂಕ್ಷನ್ನು. ಫಂಕ್ಷನ್ ಇಲ್ಲಿ 1/x. ನೋಡಿ, ಅರ್ಥ ಆಯ್ತಾ? ಈ ಥರ ಕ್ವೆಶನ್ನ ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಇದು, ತುಂಬ ಇಂಪಾರ್ಟೆಂಟು, ಸಿಕ್ಕಾಪಟ್ಟೆ ಇಂಪಾರ್ಟೆಂಟು, ಸ್ಕಿಪ್ ಮಾಡೋಂಗೆ ಇಲ್ಲ, ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ಇದು. ಗೊತ್ತಾಗ್ತಾ ಇದೆಯಲ್ವಾ? ಸೊ 2 ಮಾರ್ಕ್ಸ್ಗೂ ಕೇಳಿದ್ದಾರೆ, 3 ಮಾರ್ಕ್ಸ್ಗೂ ಕೇಳಿದ್ದಾರೆ ಈ ಟೈಪ್ ಆಫ್ ಕ್ವೆಶನ್ಸು. ಸೊ ಇಲ್ಲಿ ಫಂಕ್ಷನ್ ಮತ್ತು ಫಂಕ್ಷನ್ ಎಫ್ ಡ್ಯಾಶ್ನ ಸ್ವಲ್ಪ ಕಷ್ಟದ ರೀತಿ ಮಾಡೋಕ್ಕೆ ಹೋಗಿದ್ದಾರೆ. ಮಾಡಿದಾಗ 2 ಮಾರ್ಕ್ಸ್ ಆಗುತ್ತೆ, 3 ಮಾರ್ಕ್ಸ್ಗೂ ಆಗುತ್ತೆ. ನೋಡಿ, ಅರ್ಥ ಆಯ್ತಾ? ಫೈನ್. ಅಲ್ಲಿಗೆ 1 ಮಾರ್ಕ್ ಕ್ವೆಶನ್ಸ್ ಎಲ್ಲ ಡಿಸ್ಕಷನ್ ಆಯಿತು. ನಿಮಗೆ ಈ 1 ಮಾರ್ಕ್ ಕ್ವೆಶನ್ ಸಾಲ್ವ್ ಮಾಡಬೇಕು ಅಂತಂದರೆ ಮೊದಲನೇದಾಗಿ ನಾನು ಬರೆದಿರೋಂಥ ಫಾರ್ಮುಲಾ ಲಿಸ್ಟನ್ನ ಕ್ಲೀನಾಗಿ ಬರೆದು ತಲೆಯಲ್ಲಿ ರಿಜಿಸ್ಟರ್ ಮಾಡಿಸ್ಕೊಳ್ಬೇಕು. ರಿಜಿಸ್ಟರ್ ಮಾಡ್ಕೊಂಡಾದಮೇಲೆ 1 ಬೈ 1 ಪ್ರಾಬ್ಲಮ್ನ ನೀವೇ ಸಾಲ್ವ್ ಮಾಡ್ತಾ ಹೋಗಿ ಕ್ಲೀನಾಗಿ 1 ಮಾರ್ಕ್ಸ್ದು ರಿವಿಷನ್ ಆಗೋಗುತ್ತೆ. ಅದ್ರ ಜೊತೆಗೆ ನೀವೇನು ಮಾಡಬೇಕು, ಅಸೈನ್ಮೆಂಟ್ಸ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ. ಈ ಅಸೈನ್ಮೆಂಟ್ಸ್ನ ನೀವು ಈಸಿಯಾಗಿ ಮಾಡೋದಕ್ಕೆ ಸಾಧ್ಯ ಇದೆ ಅಂತಂದರೆ ನೀವು 1 ಮಾರ್ಕು ಪಕ್ಕ ಆಗಿದ್ದೀರ ಅಂತ ಗೊತ್ತಾಗುತ್ತೆ. ಫೈನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ರೋಹಿತ್ ಶರ್ಮಾ ಸರ್ ಗೌರ್ಮೆಂಟ್ PU ಕಾಲೇಜ್ ಕಾಮಗೆರೆ ಕಾಲೇಜಲ್ಲಿ ಕೆಲಸ ಮಾಡ್ತಾರೆ. ಅವರು ನನಗೆ ಕ್ವಶನ್ ಪೇಪರ್ PDF ಸೆಂಡ್ ಮಾಡಿದರು. ಆ PDF ಎಡಿಟ್ ಮಾಡಿ ನಿಮಗೆಲ್ಲ ಒಂದು ವಿಡಿಯೋ ಮಾಡಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. for all the students and teachers for the valuable feedback and also for the friends. Thank you so much. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಿಳಿಸಿ. 2 ಮಾರ್ಕ್ಸು ಮತ್ತು 3 ಮಾರ್ಕ್ಸ್ ವೀಡಿಯೋಸ್ನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.